ಅಕ್ಕರೆಯ ಮಡಿಲಿಗೆ ಸಕ್ಕರೆಯಂತೆ ಬಂದ ಈ ನನ್ನ ಮುದ್ದು ಕಂದ ಇವನೇ. ಇವನು ನನ್ನ ಪಾಲಿಗೆ ಸ್ವಾತಿ ಮುತ್ತು. ಇವನಿಂದ ಸಾರ್ಥಕವಾಯಿತು ನನ್ನ ಕೈ ತುತ್ತು. ಆಗ ನನ್ನ ಮಗ ಚೋಟ, ಈಗ ಚಾಂಪಿಯನ್. ಕಮಾನ್ ಶುಜಾ, ಶುರು ಮಾಡ್ಕೊಂಡು ನಿನ್ನ ಚೋಟ ಚಾಂಪಿಯನ್. ನಮ್ಮನ್ನ ಎಲ್ಲ ಇಲ್ಲಿ ನೋಡ್ತಾ ಇರುವಂತ ನಮ್ಮ ಅಭಿಮಾನಿ ದೇವರುಗಳು ಪ್ರೇಕ್ಷಕರಿಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫಾರ್ ಚೋಟ ಚಾಂಪಿಯನ್. ಚಿಕ್ಕವ್ರಿಗೆ ಮಸ್ತಿ, ದೊಡ್ಡವ್ರಿಗೆ ಕುಸ್ತಿ. ಹೊಸ ಪ್ರೋಗ್ರಾಮ್, ಅದರ ಹೆಸರು ಮತ್ತೆ ಹೇಳ್ಬೇಕಾ? ಯಾಕೆ, ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗೋಗಿದೆ, ಚೋಟ ಚಾಂಪಿಯನ್ ಅಂತ. ಏನ್ ಈ ಚೋಟ ಚಾಂಪಿಯನ್ ಅಂದ್ರೆ, ಮಗು ಹುಟ್ಟಿದ ಮೇಲೆ ಮೊದಲನೇ ಸರಿ ಅದಕ್ಕೆ ಅನ್ನಪ್ರಾಶನ ಮಾಡಿಸಿದಾಗ ಒಂದು ಎಲೆಯಲ್ಲಿ ಒಂದಷ್ಟು ಪದಾರ್ಥಗಳನ್ನ ಹಾಕ್ಬಿಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೆಥೋಸ್ಕೋಪ್ ಇರ್ಬೋದು, ಪೆನ್ ಇರ್ಬೋದು, ದುಡ್ಡು ಇರ್ಬೋದು, ಈ ತರ. ಆಗ ಆ ಮಗುವನ್ನ ಬಿಟ್ಟಾಗ ಆ ಮಗು ಯಾವ್ದನ್ನ ಆರಿಸ್ಕೊಳ್ಳುತ್ತೆ, ಆ ಮಗು ಬೆಳೆದ ಮೇಲೆ ಅದೇ ಒಂದು ಪ್ರೊಫೆಷನ್ ನ ಆರಿಸ್ಕೊಳ್ಳುತ್ತೆ ಅನ್ನುವಂತ ಒಂದು ವಾಡಿಕೆ ನಮ್ಮಲ್ಲಿದೆ. ಆರ್ಯನ್ ಬೀಳ್ತು, ಸೈಟಾಗಿ ಹೋಗ್ಬೇಕು ಕಂದ, ಅಲ್ಲಿ ಹೋಗಿಡು ಕಂದ, ಎದೋಳು. ಎದ್ದಳು. ಇವಾಗ ಅಲ್ಲಿಗೆ ಒಂದು ಸ್ಮಾಲ್ ಡಿಸ್ಟ್ರಾಕ್ಷನ್ ಬರುತ್ತೆ ಅವನಿಗೆ. ಅಯ್ಯೋ, ಇದು ಹೆಸರೇ ಹೇಳೋ ಹಾಗೆ ಚಿಕ್ಕವ್ರಿಗೆ ಮಸ್ತಿ, ದೊಡ್ಡವ್ರಿಗೆ ಕುಸ್ತಿ. ಯಾಕಂದ್ರೆ ನಾವು ಹೇಳೋದೇ ಒಂದು, ಅಲ್ಲಿ ನಡೆಯೋದೇ ಒಂದು, ಆಮೇಲೆ ನಾವು ಕೊಡೋ ಟ್ವಿಸ್ಟ್ ಆದ್ಮೇಲೆ ಅಲ್ಲಿ ಬರ್ತಾ ಇರುವಂತಹ ಮಜಾನೇ ಬೇರೆ ತರ ಇರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು, ಹಾಗೆ ಅವರ ತಂದೆ ತಾಯಂದಿರನ್ನ ಇಟ್ಕೊಂಡು ಯಾವ ತರ ಬಿಡಿಸ್ತಾ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಬೇಕು ಅಂದ್ರೆ, ಚೋಟ ಚಾಂಪಿಯನ್ ಅಲ್ಲಿ 3 ಸುತ್ತುಗಳಿರುತ್ತೆ. ಮೊದಲನೇ ಸುತ್ತು ನಾವಿಟ್ಟಿರುವಂತ ಹೆಸರು ಜಿಲೇಬಿ. ಜಿಲೇಬಿ ಅಂದ್ರೆ ಜೆಂಟಲ್ಮೆನ್, ಲೇಡಿ ಅಂಡ್ ಬೇಬಿ ಅಂತ. ಎರಡನೇ ಸುತ್ತು ಬಂದು ಜಂತರ್ ಮಂತರ್. ಕಡೆಯ ಸುತ್ತು ಅದೃಷ್ಟ ಅಥವಾ ನಿಮ್ಮಿಷ್ಟ ಅಂತ. ಒಬ್ಬರು ಮಿನಿಮಮ್ 5,000 ರೂಪಾಯಿ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ 50,000 ರೂಪಾಯಿ ಗೆಲ್ಲುವಂತ ಸಾಧ್ಯತೆ ಇದೆ. ಗೆದ್ದಿರುವಂತ ಒಂದು ಅಮೌಂಟ್ ಅನ್ನ ನಾವು ಮಗುವಿನ ಹೆಸರಿನಲ್ಲಿ ತನ್ನ ಎಜುಕೇಶನ್ ಫಂಡ್ಗೆ ಅಂತ ನಾವು ಹಾಕಿಟ್ಟಿರ್ತೀವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮುಂದೈತ್ ನೋಡ್ರಿ ಮಾರಿ ಹಬ್ಬ. ಮಕ್ಕಳು ಬರ್ತಾರೆ, ಕೊಡ್ತಾರೆ ದೊಡ್ಡವರಿಗೆ ಕಾಟ. ಅಂದ್ರೆ ಅದು ನಮಗೆ ನಿಮಗೆ ಸೂಪರ್ ಆಗಿರುವಂತ ಒಂದು ಮಜಾ. ಅದಕ್ಕೋಸ್ಕರ ನೀವು ಮಾತ್ರ ತೆಗೀದೇ ಇರಿ ನಿಮ್ಮ ನೋಟ. ಓಕೆ, ಸೊ ಈಗ ಕಾರ್ಯಕ್ರಮನ ಶುರು ಮಾಡೋಣ. ತಮ್ಮೆಲ್ಲರಿಗೂ ಆದರದ ಸ್ವಾಗತ ಟು ಚೋಟ ಚಾಂಪಿಯನ್. ಚಿಕ್ಕವರಿಗೆ ಮಸ್ತಿ, ದೊಡ್ಡವರಿಗೆ ಕುಸ್ತಿ. ಚೋಟ ಚಾಂಪಿಯನ್ ಕಾರ್ಯಕ್ರಮನ ಶುರು ಮಾಡುವಂತ ಸಮಯ ಬಂದಿದೆ. ಸೊ ಈಗ ಮೊದಲನೇ ಚಾಂಪಿಯನ್ ಯಾರು ಅಂತ ನೋಡೋಣ. ನಮ್ಮ ಕಾರ್ಯಕ್ರಮದ ಮೊದಲನೇ ಚೋಟ ಚಾಂಪಿಯನ್. ತಲೆ ತುಂಬಾ ಟೆಕ್ನಿಕ್, ಟ್ರ್ಯಾಕ್ಟರ್ ಅಲ್ಲೇ ಹೋಗೋದು ಪಿಕ್ನಿಕ್. ಇವನಿಗೆ ಈಗ ಇಷ್ಟ ಲಾರಿ, ಫ್ಯೂಚರ್ ಅಲ್ಲಿ ಫೆರಾರಿ. ಹೆಸರು ಆರ್ಯನ್, ವಯಸ್ಸು 2.5 ವರ್ಷ. ಪ್ಲೀಸ್ ವೆಲ್ಕಮ್ ಆರ್ಯನ್ ಅವರ ಪೇರೆಂಟ್ಸ್. ತಮ್ಮ ಹೆಸರು? ರಘುವೀರ್. ರಘುವೀರ್. ಆಶಿತಾ ರಘುವೀರ್. ಆಶಿತಾ ರಘುವೀರ್. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು IT ಅನಲಿಸ್ಟ್ ಆಗಿದ್ದೀನಿ. ನಾನು ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ. ತಾವು? ಹೋಮ್ ಮೇಕರ್. ಹೋಮ್ ಮೇಕರ್ ಅಂದ್ರೆ ಮನೆ ಕಟ್ತೀರಾ? ಸೆಂಟ್ರಿಂಗು ಇದೆಲ್ಲ ಅಂತಿದ್ದೀವಿ. ಹೌದಾ? ಓಕೆ ಓಕೆ. ಎಲ್ಲಿರೋದು ನೀವು? ಕದ್ರಗುಪ್ಪೆ. ನಮ್ಮ ಏರಿಯಾ. ಹೌದಾ? ಈಗ ಆರ್ಯನಿನ ಸ್ಪೆಷಾಲಿಟಿ ಏನು? ಸಾರ್ಟ್ ಆಫ್ ಮೆಕ್ಯಾನಿಕ್ ಅಂದು. ಮೆಕ್ಯಾನಿಕಲ್ ಮೈಂಡ್ ಇದೆ ಅವನ್ಗೆ. ಸ್ವಲ್ಪ ಏನಾದ್ರು ಕೊಡಿಸಿದ್ರೆ ಎಲ್ಲ ಕಿತ್ ಹಾಕೋದು. ಒಂದ್ ಕಾರ್ ಕೊಡಿಸಿದ್ರೆ ಮೆಕ್ಯಾನಿಕಲ್, ಅದು ಸ್ವಲ್ಪ ಒಂಥರ ಹಾಕೋದು ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್. ಇದು ವೀಲ್ ತಗೊಂಡು ಅದಕ್ಕೆ ವೀಲ್ ಹಾಕೋದು, ಆ ವೀಲ್ ಹಿಂಗ್ ತಗೊಳ್ಳೋದು, ಹೆಡ್ ಲೈಟ್ ಚೇಂಜ್ ಮಾಡೋದು, ಡ್ರೈವರ್ ಆ ಕಡೆ ಈ ಕಡೆ ಹಾಕೋದು. ಬೇಸಿಕಲಿ ಅವ್ನಿಗೆ ಹೆವಿ ಡ್ಯೂಟಿ ವೆಹಿಕಲ್ಸ್ ಇಷ್ಟ. ಲೈಕ್ ಟ್ರಾಕ್ಟರ್, ಟ್ರಕ್, ಕನ್ಸ್ಟ್ರಕ್ಷನ್ ಏನೇನ್ ಬೇಕೋ ಅಂತದೆಲ್ಲ ಇಷ್ಟ. ದೊಡ್ಡವನಾದ್ಮೇಲೆ ಏನಾಗ್ತಾನೆ? ಕೇಳಿದ್ರೆ ಟ್ರಕ್ ಡ್ರೈವರ್ ಆಗ್ತೀನಿ ಅಂತ. ಫಸ್ಟ್ ಟೈಮ್ ಟ್ರೈನ್ ಡ್ರೈವರ್ ಅಂದ, ಇವಾಗ ಟ್ರಕ್ ಡ್ರೈವರ್. ಟ್ರೈನ್ ಬಿಡ್ತಾ ಇದ್ದ ಅವನು. ನಾವು ಬಿಡ್ತಿದ್ದ, ರೈಲ್ ಬಿಡ್ತಿದ್ದ. ಓಕೆ, ಶಬಾಷ್. ಸೊ ನಿಮಗೆ ಆರ್ಯನ್ ಏನಾಗಬೇಕು ಅಂತ ಆಸೆ? ಅವನ್ಗೇನ್ ಇಷ್ಟ? ಇಷ್ಟ. ಹೌದಾ? ಕಳ್ಳ ಆಗ್ತೀನಿ ಅಂದ್ರೆ ಬಿಟ್ಬಿಡ್ತೀರಾ? ಅವನ ಇಷ್ಟ ಹೇಳ್ತೀವಿ, ಅದೆಲ್ಲ ಕೆಟ್ಟ ಅಭ್ಯಾಸಪ್ಪ ಮಾಡ್ಬಾರ್ದು ಅಂತ. ಸರಿ, ಈಗ ಏನು ಅಂದ್ರೆ ಮೊದಲನೇ ಆಟ ಶುರು ಮಾಡ್ತಾ ಇದೀವಿ. ತಾವು ಮೊದಲನೇ ಕಂಟೆಸ್ಟೆಂಟ್, ಚೋಟ ಚಾಂಪಿಯನ್ ಬಂದಿದ್ದೀರಾ. ನಮ್ಮಿದ್ರಲ್ಲಿ ಏನು ಅಂದ್ರೆ, ನಿಮ್ಮಿಬ್ರಲ್ಲಿ ಒಬ್ರು ಇಲ್ಲಿರ್ತೀರ, ಓಕೆ, ಇನ್ನೊಬ್ರು ನಮ್ಮ ಮಕ್ಕಳಿಗೆ ಅಂತಾನೆ ಆಟದ ಮನೆ ಅಂತ ಮಾಡಿದೀವಿ. ಅಲ್ಲಿಗೆ ಹೋಗ್ತೀರಾ. ಓಕೆ. ಅಲ್ಲಿ ನಡೆಯುವಂತ ಒಂದು ಸಣ್ಣ ಸಣ್ಣ ಆಟಗಳು.
ಆಮೇಲೆ ಯಾರು ಇದ್ರೆ ಎಲ್ಲಿ ತೊಗೊಂಬಂದ್ಬಿಟ್ಟು ಮಾಡೋ ಅದು ಮಾಡೋ ಪ್ರೀತಿಯಿಂದ ಮಾಡಿಸ್ಕೋಬೇಕು ಮಕ್ಳ ಹತ್ರ. ಓಕೆನಾ? ಸೊ ಇವಾಗ ನಿಮ್ಮಿಬ್ಬರಲ್ಲಿ ಇಲ್ಲಿ ಯಾರು ನನ್ನ ಜೊತೆ ಇರ್ತೀರಾ, ಅಲ್ಲಿ ಯಾರು ಮಗು ಜೊತೆ ಹೋಗ್ತೀರಾ? ನಾನು ಹೋಗ್ತೀನಿ. ನೀವು ಅಲ್ಲಿಗೆ ಹೋಗಿ ಏನು ಎತ್ತ ಅಂತ ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ ರಘುವೀರ್, ಎಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೋಡೋಣ ಈಗ ಶೋರ್. ಆಟದ ಮನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಎಸ್, ಆಟದ ಮನೆ ರೆಡಿ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಬ್ಲಾಕ್ಸು, ರೆಡ್, ಬ್ಲೂ, ಯೆಲ್ಲೋ, ಗ್ರೀನ್ ಎಲ್ಲ ಇದೆ. ಓಕೆ. ಮೊದಲನೇ ಚಾಲೆಂಜ್ ನಿಮ್ಗೆ ಅದೇನು ಅಂದ್ರೆ ಪ್ರಶ್ನೆ ಕೇಳ್ತೀನಿ ಫಸ್ಟ್. ನೋಡಿ, ಕೆಂಪು ಡಬ್ಬಿಗಳಿಂದ ಅಥವಾ ಬ್ಲಾಕ್ಗಳಿಂದ ಮಾಡಿರುವ ಎಷ್ಟು ಟವರ್ಗಳನ್ನ ಆರ್ಯನ್ ಬೀಳಿಸುತ್ತಾನೆ? 0 to 2 ಅಥವಾ 3 ರಿಂದ 5. ಈ ಗೇಮಿನ ಹೆಸರು ಬೇಬಿ ಬುಲ್ಡೋಸರ್ ಅಂತ. ಓಕೆ. ಓಕೆನಾ? ಓಕೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಓಕೆ. ಈ 0 to 2, 3 to 5 ಇದೆಯಲ್ಲ, ಇದು ಕೆಂಪು ಬ್ಲಾಕ್ಗಳು. ಓಕೆ. ಆದ್ರೆ ಅಲ್ಲಿ ಬೇರೆ ಬೇರೆ ಕಲರ್ ಬ್ಲಾಕ್ಗಳು ಇರುತ್ತೆ. ಓಕೆ. ನಿಮ್ಮ ಹೆಂಡತಿಗೆ ಏನ್ ಹೇಳಿರ್ತೀವಿ, ಕೆಂಪುದನ್ನ ಬೀಳಿಸಬಾರ್ದು ಅಂತ ಹೇಳ್ಬೇಕು ಅಂತ. ಓ, ಓಕೆ. ಓಕೆ. ಸೊ ಆ ಕೆಂಪುದನ್ನ ಬಿಟ್ಟು ಬೇರೆ ಕಲರ್ ಬ್ಲಾಕ್ಗಳನ್ನ ಬೀಳಿಸ್ಬೇಕು. ಸೊ ನಿಮ್ಮ ಹೆಂಡತಿ ಮಾತನ್ನ ಎಷ್ಟು ಆರ್ಯನ್ ಕೇಳ್ತಾನೆ ಅನ್ನೋದು ಇವಾಗ ಚಾಲೆಂಜ್. ಶೋರ್. ಸೊ 0 to 2 ನ 3 to 5 ಓಕೆ. ಯಾವುದು? 3 to 5. 3 to 5. ರೆಡಿ? Ready. 3 to 5. 3 to 5 ರೆಡಿ. ಬಜರ್ ನೀವು ಹೊಡಿಬೇಕು, ಲಾಕ್ ಆಗುತ್ತೆ, ಮತ್ತೆ ಚೇಂಜ್ ಮಾಡೋದಕ್ಕಾಗಲ್ಲ. ಓಕೆ? ಶೋರ್. 1, 2, 3 ಗೋ. ಆಟದ ಮನೆ ಓಪನ್ ಮಾಡೋಣ. ಓಪನ್ ಪ್ಲೀಸ್. ನೋಡಿ, ಓ ಮೈ ಗಾಡ್, ಇಲ್ಲಿ ನೋಡ್ತೀವಿ ಮಂಕಿ. ಅರೇನ್ ಎಂತ ಮಾಡ್ತೀಯಾ? ರೆಡ್ ಡಬ್ಬಿ ಬಿಟ್ಟಿನ ಎಲ್ಲ ಡಬ್ಬಿನೂ ಬೀಳ್ಸ್ಬಿಡು. ಎಲ್ಲ ಬೀಳ್ಸ್ಬಿಡು. ಡಬ 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 ಎಲ್ಲ ಬೀಳ್ಸ್ಬಿಡು. ಬೀಳ್ಸು, ಮನೇಲಿ ಮಾಡ್ದಂಗ್ ಮಾಡು. ಬೀಳ್ಸು ಬೀಳ್ಸು. ನೋಡೋಣ ಹೆಂಗ್ ಬೀಳ್ಸ್ತಿ ಅಂತ. ನಾನ್ ಮಾಡಲ್ಲ, ನೀನ್ ಮಾಡು. ಬ್ಲೂ ಮಾಡು. ಆರ್ಯನ್ ಪ್ಲೀಸ್. ಫುಲ್ಲು ಬೀಳ್ಸು. ಅದನ್ನು ಬೀಳ್ಸು. ಬೀಳ್ಸು ಆರ್ಯನ್. ಎಷ್ಟು ಚೆನ್ನಾಗಿ ಮಾತು ಕೇಳ್ತಾನೆ, ನೀವು ಮಾತು ಕೇಳಲ್ಲ ಅಂತಿರಲ್ರಿ. ಆ ಗೋಲ್ಡನ್ ಕಲರ್ ಮಾಡ್ತೀಯ ಈಗ? ರೆಡ್ ಮುಟ್ಬಾರ್ದು ನೀನಂತ, ರೆಡ್ ಮುಟ್ಬಾರ್ದಂತೆ. ಗೋಲ್ಡನ್ ಡಬ್ ಮಾಡ್ಬಿಡು. ಲಾಸ್ಟ್ 20 ಸೆಕೆಂಡ್ಸ್ ಕೊಡ್ತೀನಿ. ಲಾಸ್ಟ್ 20 ಸೆಕೆಂಡ್ಸ್. ಅಯ್ಯೋ, ಮಾಡು, ಮತ್ತೆ ಇನ್ನೊಂದು ಮಾಡು. ಎಲ್ಲ ಬಿದ್ದೋಗುತ್ತೆ. ಬೀಳ್ಸು ಆರ್ಯನ್. ಮಾಡು. ದೇವ್ರೆ ಬೇಡ್ಕೊಳ್ಳಿ. ಆರ್ಯನ್ ಪ್ಲೀಸ್. ದೇವ್ರೆ ಬೀಳ್ಲಿ. ಆರ್ಯನ್ ಬೀಳ್ಸು. ಯಾ. ಆರ್ಯನ್ ಬೀಳ್ಸು. 9, Come on, 8, Aryan, you can do it. Come on. 6, 5, Come on, come on, you can do it. Come on. 3, 2, 1. ಸೋತ್ರಿ. ಈಗೆಲ್ಲ ಬೀಳಿಸ್ತಾನ ನೋಡೋಣ. ಬಿಟ್ಬಿಟ್ರೆ ಬಿಟ್ಟಿದ್ರೆ ಬೀಳ್ಸ್ಬಹುದು. ಬೀಳಿಸ್ಬೋದಾ? ಬೀಳ್ಸ್ಬಹುದು. ಏನು ಇಲ್ದೆ ನೋಡೋಣ. ಮಾಡೀಗ ಜೋರ್ ಜೋರ್. ಹಂಗೆ. ಗುಡ್ ಬಾಯ್. 1 2 1 2 1. Come on, good boy. Good boy. ಈ ಕಡೆ. ಇಲ್ಲಿ ಒಂದು ಬಹಳ ಬ್ಯೂಟಿಫುಲ್ ಇನ್ಸಿಡೆನ್ಸ್ ಆಯ್ತು. ಏನು? ತಮ್ಮ ಯಜಮಾನ್ರು ಕೇಳಿದ್ವಿ, ಆರ್ಯನ್ನು ಎಷ್ಟು ರೆಡ್ ಬಾಕ್ಸ್ ಅನ್ನ ಬೀಳಿಸ್ತಾನೆ ಅಂತ. ನೀವು ಬೀಳಿಸ್ಬೇಡ್ದು ಅಂತ ನಿಮ್ಗೆ ಹೇಳಿದ್ರು. ಇವರು 3 to 5 ಅಂತ ಹೇಳಿ ಚಾಲೆಂಜ್ ಮಾಡಿದ್ರು. ಅಂದ್ರೆ ನಿಮ್ ಮಾತು ಕೇಳಲ್ಲ ಅಂತ. ಇಲ್ಲ ಇಲ್ಲ, ನನ್ ಮಾತು ಕೇಳ್ತಾನೆ. ಅದ್ ನಾನು ಸೋತಾಯ್ತು. ಸೋತೋಗ್ಬಿಟ್ಟು ಫಸ್ಟ್ ರೌಂಡ್ ಹೋಯ್ತು. 0 to 2, 3 to 5 ಆಪ್ಷನ್ ಇತ್ತು. 3 to 5 ಮಾಡಿದೆ. ಬಿಡ್ಬೇಡಿ, ಬಾರಿಸಿ. ನೆಕ್ಸ್ಟ್ ಬರ್ಬೇಕಾದ್ರೆ ಇಲ್ಲೆಲ್ಲ ಕಪ್ಪಾಗ್ಬಿಟ್ಟಿರ್ಬೇಕು. ಇದೆಲ್ಲ ನಾನೇ ಸೇವೆ ಮಾಡ್ಬೇಕು. ನೆಕ್ಸ್ಟ್ ರೌಂಡ್ ಅಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಇನ್ನೂ ಎಕ್ಸೈಟ್ಮೆಂಟ್ ಇರುತ್ತೆ. ಓಕೆ? ಓಕೆ. ಮೊದಲನೇ ಸುತ್ತಿನಲ್ಲಿ ಏನೋ ಮಗ ಮಾತು ಕೇಳಲ್ಲ ಅಂತ ಏನೋ ಚಾಲೆಂಜ್ ಮಾಡಿದ್ರು. ಆದ್ರೆ ಈಗ ಮುಂದೆ ಬರ್ತಾ ಇರುವಂತ ನಮ್ಮ ಚೋಟಾ ಚಾಂಪಿಯನ್ ಇವ್ರ ಮಾತು ಕೇಳ್ತಾರ ಇಲ್ವಾ ನೋಡೋಣ. ಮುಂದೆ ಬರ್ತಾ ಇರುವಂತ ನೆಕ್ಸ್ಟ್ ಚೋಟಾ ಚಾಂಪಿಯನ್ ಯಾರು ಅಂತ ನೋಡೋಣ. ಫಸ್ಟ್ ಮಮ್ಮಿ ಫ್ಯಾನ್ಸಿ ಕ್ಯಾಟು, ಅಪ್ಪ ತುಂಬಾ ನೀಟು, ಇಡ್ಲಿ ತಿನ್ನೋಕೆ ತುಪ್ಪ, ವಡೆ ತಿನ್ನೋಕೆ ಅಪ್ಪ. ಹೆಸರು ಅನುಷ್ಕಾ ಉಪಾಧ್ಯಾಯ, ವಯಸ್ಸು 3 ವರ್ಷ. ಸೊ ಪ್ಲೀಸ್ ವೆಲ್ಕಮ್ ಡ್ಯಾಡಿ ಮಮ್ಮಿ. ಬನ್ನಿಪ್ಪ.
ತಮ್ಮ ಹೆಸರು? ಅಶೋಕ್ ಉಪಾಧ್ಯಾಯ. ತಮ್ಮ ಹೆಸರು? ವಿಜೇತ. ಅದು ಸ್ವಲ್ಪ ನಕ್ಕೊಂಡು ಹೇಳ್ರಿ. ಅಯ್ಯೋ ರಾಮನೇ. ವಿಜೇತ. ವಿಜೇತ. ತಾವೇನ್ ಮಾಡ್ಕೊಂಡಿದ್ದೀರಾ? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್. ಕಾರ್ ಡೀಟೇಲಿಂಗ್ ಬಿಸ್ನೆಸ್. ನೀವು? ನಾನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಸಹಾಯ ಮಾಡಿ, ತುಂಬಾ ಕಷ್ಟದಲ್ಲಿದ್ದೀವಿ. ಮಾಡೋಣ. ಗ್ಯಾರಂಟಿನಾ? ನೋಡೋಣ. ಮಾಡೋಣ ಅಂದ್ಬಿಟ್ಟು ಅದೇನು ನೋಡೋಣ, ಅದೇ ನೋಡಿ 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 ಮಾಡಿ ಅದರ ಹಂಗೆ. ನಿಮ್ಮ ಮಗಳು ಯಾರ ಮಾತನ್ನ ಜಾಸ್ತಿ ಕೇಳ್ತಾಳೆ? ಮಾತು ಹಂಗ್ ನೋಡಿದ್ರೆ ಇವಳ್ದೆ ಜಾಸ್ತಿ ಕೇಳೋದು. ಹಂಗ ನೋಡಿದ್ರೆ ಹಿಂಗ್ ನೋಡಿದ್ರೆ? ಇಲ್ಲ, ನಾನು ಸಿಗೋದೇ ಅಪರೂಪ, ಏನು ಹೇಳೋದಿಲ್ಲ ಅದಕ್ಕೆ ಅವಳಿಗೆ. ತಮ್ಮ ಮಾತು ಕೇಳೋದು ಕೇಳ್ತಾನೆ. ಗ್ಯಾರಂಟಿ? ಗ್ಯಾರಂಟಿ. ಓಕೆ. ನಿಮ್ಮಿಬ್ಬರಲ್ಲಿ ಒಬ್ರು ಇಲ್ಲ ಆಡೋದು. ಓಕೆ, ಇನ್ನೊಬ್ರು ನಮ್ಮ ಆಟದ ಮನೆಗೆ ಹೋಗ್ತೀರಾ. ಸೊ ನಿಮ್ಮಿಬ್ಬರಲ್ಲಿ ಯಾರು ಇಲ್ಲಿರ್ತೀರಾ, ಯಾರು ಆಟದ ಮನೆಗೆ ಹೋಗ್ತೀರಾ? ನಾನ್ ಆಟದ ಮನೆಗೆ ಹೋಗಿ. ನೀವು. ಸೊ ನೀವು ಆಟದ ಮನೆಗೆ ಹೋಗಿ ಇವ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ, ಗೆದ್ರೆ 5,000 ರೂಪಾಯಿ ಕೊಡ್ತೀನಿ. ಬನ್ನಿ ನೀವು ಆಟದ ಮನೆಗೆ. ಈಗ ನಿಮ್ಮ ಹೆಂಡತಿ ನಿಮ್ಮ ಮಗಳನ್ನ ನಮ್ಮ ಆಟದ ಮನೆಗೆ ಕರ್ಕೊಂಡೋಗಾಗಿದೆ. ಆದ್ರೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಯಲ್ಲಿ ಒಂದು ಚಾಯ್ಸ್ ಇರುತ್ತೆ, ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ನಿಮ್ಮ ಹೆಂಡತಿ ಗೊತ್ತಿರಲ್ಲ. ಓಕೆನಾ? ಆಟದ ಮನೆ. ರೆಡಿ ಆಗಿದೆ. ಅಲ್ಲಿ ಬಿಸ್ಕೆಟ್ಸ್ ಇದೆ. ಈ ಆಟದ ಹೆಸರು ಬಿಸ್ಕೆಟ್ ಬೇಕ್ ಕಟ್ಟು ಅಂತ. ಪ್ರಶ್ನೆ ಕೇಳೋಣ. 1 ನಿಮಿಷದಲ್ಲಿ ಅನುಷ್ಕಾ ಎಷ್ಟು ಬಿಸ್ಕೆಟ್ಗಳನ್ನ ಒಂದರ ಮೇಲೆ ಒಂದರಂತೆ ಜೋಡಿಸುತ್ತಾಳೆ? ಅಂದ್ರೆ ಬಿಸ್ಕೆಟ್ ಇರುತ್ತೆ, ಒಂದರ ಮೇಲೆ ಜೋಡಿಸ್ಕೊಂಡು. ಓಕೆ. 0 to 7 ಅಥವಾ 7ಕ್ಕಿಂತ ಹೆಚ್ಚು? 0 to 7 ಜೋಡಿಸ್ಬೋದು. 8 ಇಡಲ್ಲ. 8 ಡೌಟಾ? ರೆಸ್ಟ್ಲೆಸ್ ಸ್ವಲ್ಪ. ನೋಡೋಣ. ಸೊ ರೆಡಿ ಟು ಬ್ಲಾಕ್ ದ ಬಜರ್? ಎಸ್. ಓಕೆ. 1 2 3 ಬಜರ್. ಓಕೆ, ಓಪನ್ ದ ಆಟದ ಮನೆ. ಬಿಸ್ಕೆಟ್ ಅಂದ್ರೆ ಇಷ್ಟ ಅವ್ಳಿಗೆ? ಹಾ, ತಿಂತಾಳೆ ಬಿಸ್ಕೆಟ್. ತಿನ್ನದೆ ಇನ್ನೇನು ಬಿಸ್ಕೆಟ್ ನೋಡದೆ? ಬಿಸ್ಕೆಟ್ ಮುಟ್ಟಿದ ತಕ್ಷಣ 60 ಸೆಕೆಂಡ್ಸ್ ಕೌಂಟ್ ಆಗುತ್ತೆ. ಓಕೆ. ಅಯ್ಯೋ, ಕ್ಯಾಮ್ರಾ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಅವಳಿಗೆ. ಓಕೆ, ಬಿಸ್ಕೆಟ್ ಟಚ್ ಮಾಡಿದ ತಕ್ಷಣ ಹಿಂಗೆ ಹಿಂಗೆ ಇಡ್ಬೇಕಾಯ್ತಾ? ನೀನ್ ಇಡು, ಇಲ್ಲಿ ಇಡು, ನೀನ್ ಮಾಡು. ಸ್ಟಾರ್ಟ್ ಸ್ಟಾರ್ಟ್ ಸ್ಟಾರ್ಟ್. Time ಅದ್ರ start. ಮೇಲೆ ಇಡು. ಇನ್ನೊಂದು 2 ನೀಟಾಗಿ ಇಡ್ಬೇಕು. ಓಕೆ. 3 ಇನ್ನೊಂದಿಡು. ಅಯ್ಯೋ, ಇಷ್ಟು ಫಾಸ್ಟ್ ಆಗಿ ಇಡಿಸ್ತಾ 4 ವೆರಿ ಗುಡ್. ಇನ್ನೊಂದಿಡು. ಇನ್ನೊಂದು 5 ಅಯ್ಯೋ ವೆರಿ ಗುಡ್. ಇನ್ನೊಂದಿಡು. ಇನ್ನೊಂದು ಇರು ಇರು, ನಿಧಾನಕ್ಕಿಡು. ವೆರಿ ಆರು. ಗುಡ್. ಸ್ಲೋಲಿ ಸ್ಲೋಲಿ. ಆಯ್ತಾ? 60 ಸೆಕೆಂಡ್. ನಿಧಾನಕ್ಕೆ ಇನ್ನೊಂದಿಡು. ಸಾರಲ್ಲ? ತಗೋ. ಸ್ಲೋಲಿ ಸ್ಲೋಲಿ ಸ್ಲೋಲಿ. ಮುಟ್ಟು. ಅವಳೆ ಓಕೆ. ಸ್ಟ್ರೈಟ್ ಮಾಡು, ಸರಿ ಮಾಡ್ಕೋ. ಅಯ್ಯಯ್ಯೋ. ನಿಧಾನಕ್ಕಿಡು. ಇನ್ನೊಂದಿಡು. ಇನ್ನೊಂದು ಖುಷಿ ನೋಡಿ. ಸ್ಲೋಲಿ. ಅವ್ಳು ತಿಂತಾ ಇಲ್ವಲ್ಲ, ಅದೇ ಖುಷಿ. ಕೈಯಿಂದ ಹಿಂಗೆ ಮಾಡು. ಆರು. ಹಿಂಗೆ ಮಾಡು. ಹಿಂಗ್ ಮಾಡು. ಹಿಂಗೆ ಇಟ್ಕೊಂಡು ಹಿಂಗೆ ಮಾಡು. ಹಿಂಗೆ ಹಿಂಗೆ 7 ನಿಧಾನಕ್ಕೆ. ಇನ್ನೊಂದಿಟ್ರು ಆಯ್ತು. ಇನ್ನೊಂದು ಮಾಡಿ, 15 ಸೆಕೆಂಡ್ಸ್. ಬೇಗ ಬೇಗ. ಇನ್ನೊಂದು ಬಿದೋಗುತ್ತೆ ಅನುಷ್ಕಾ. ಹಂಗ್ ಮಾಡಿದ್ರೆ ತಗೋ ಬೇಗ. ನಾನ್ ಮಾಡ್ತೀನಿ ಇಲ್ಲಿ. ಅವಳು 8 ಇಟ್ರೆ ನೀವು ಸೋಲ್ತೀರಾ. 7ಕ್ಕಿಂತ ಕಮ್ಮಿ ಇಡಬೇಕು. ನೀಟಾಗಿಡು. ಲಾಸ್ಟ್ 10 ಸೆಕೆಂಡ್ಸ್. 10 9 8 ಇನ್ನೊಂದಿಡು. 7 ಬೇಡ 6 5 4 3 2 1 ಶಬಾಷ್. ಇಲ್ಲಿ ಮಜಾ ಏನಂದ್ರೆ, ನಿಮ್ಮ ಹೆಂಡತಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರಿಂದ ಒಂದ್ರ ಮೇಲೆ ಒಂದು ಜೋಡಿಸಿ ಅಂತ. ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ. ಕ್ಲೂ ಇಲ್ಲ ಅವರಿಗೆ. ಸೊ ನಿಮಗೆ ಇಲ್ಲಿ ನೀವು 0 to 7 ಅಂತ ಹೇಳಿದಕ್ಕೆ ಬಚಾವೋ. ಹೊಡ್ರಿ ಹ್ಯಾಂಡ್ 5,000 ರೂಪಾಯಿ. ಶಬಾಷ್. ಓಕೆ, ಸೊ ಇವಾಗ ಆಟ ಮುಗೀತು. ಆದ್ರೆ ಆಟದ ಮನೇಲಿ ಏನ್ ಮಾಡ್ತೀರ ನೋಡೋಣ. ಚೆನ್ನಾಗಿದೆ. ಹಾಯ್. ಪರ್ಪಲ್ ಕಲರ್. ಪರ್ಪಲ್ ಕಲರ್ ನನ್ನಲ್ಲ. ಓಕೆ, ವೆರಿ ಸ್ವೀಟ್. ನಿಮ್ಗೆ ಎಷ್ಟು ಜೋಡಿಸೋದ್ರಲ್ಲಿ? 5. ಸೊ ಗೆದ್ದಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? Yes. ಹಾ, ಅಂದ್ರೆ ಎಷ್ಟು ಕಾನ್ಫಿಡೆನ್ಸ್? ಚಾಂಪಿಯನ್ ಅಲ್ಲ, ಅವ್ರು 8 ಅಂತ ಹೇಳಿ ಸೋತೋಗಿದ್ದಾರೆ. ಇಲ್ಲ ರೀ. ಗಂಡನ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ ಗುರು ಇವ್ರಿಗೆ. ಆಯ್ತು, ಇಲ್ಲ ರೀ. ಅವ್ರು ಹೇಳಿದ್ದು 0 to 7.
ಸೊ 6 ಜೋಡಿಸಿದ್ಲು, ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್, 5,000 ರೂಪಾಯಿ. Thank ನೋಡ್ರಿ, you. ಸಾಲ ಕೊಡಲಿಲ್ಲ ಅಂದ್ರೆ ನಾವು ದುಡ್ಡು ಕೊಡ್ತೀವಿ. ನಾನು FD ಮಾಡ್ತೀನಿ. ಛೋಟಾ ಚಾಂಪಿಯನ್ ಮೊದಲನೇ 5,000 ರೂಪಾಯಿನ ಗೆದ್ದಿರೋದು ನಮ್ಮ ಅನುಷ್ಕಾ. ಆದ್ರೆ ನೆಕ್ಸ್ಟ್ ಬರ್ತಾ ಇರುವಂತ ಛೋಟಾ ಚಾಂಪಿಯನ್ ಯಾರು ಅಂತ ನೋಡು. ಕಮಾನ್ ಶೋಮಿಯ. ತುಂಬಾ ಇಷ್ಟ ಇವಳಿಗೆ ಅಜ್ಜಿ, ತಿನ್ನೋದೇ ಇಲ್ಲ ಮೆಣಸಿನಕಾಯಿ ಬಜ್ಜಿ. ಏನ್ ಕೇಳಿದ್ರು ಬೆರಳಲ್ಲೇ ಉತ್ತರ. ನಡೆಯಲ್ಲ ನಿಮ್ದು ಇವಳ ಹತ್ರ. ಹೆಸರು ಶರಧಿ, ವಯಸ್ಸು 3 ವರ್ಷ. ಈ ಶರದಿಯನ್ನ ಹೆತ್ತಂತ ತಂದೆ ತಾಯಿಗಳನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತ. ತಮ್ಮ ಹೆಸರು? ದೀಪಿಕಾ. ನಿಮ್ಮ ಮಗಳ ಒಂದು ಸೂಪರ್ ಡೂಪರ್ ಗುಣ ಯಾವ್ದಾದ್ರು ಒಂದು ಹೇಳಿಪ್ಪ. ಒಳ್ಳೇದ ಅಥವಾ ಕೆಟ್ಟದು ಇದೆಯಾ? ಮಕ್ಕಳಲ್ಲಿ ಎಷ್ಟು ಗುಣಗಳಿರತ್ತೆ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ, ಎಣಸಕ್ಕಾಗಲ್ಲ. ನಾನು ಒಂದ್ ಹೇಳಿ ಅಂದೆ. ಒಂದ್ ಹೇಳೋದು ತುಂಬಾ ಕಷ್ಟ ಆಗತ್ತೆ. 2 ಹೇಳಿ. 2 ಹೇಳ. ಈಗ ಅವಳು ಇದ್ದಿದ್ದ ಕೇಳಿರೋಳು ನಿಮ್ನ, ಯಾಕೆ 2 ಒಂದ್ ಯಾಕೆ ಅಂತ. ಯಾಕೆ ಅಂತ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಾಳಲ್ವಾ, ಅದು ತುಂಬಾ ಸೂಪರ್ ಗುಣ ಅವಳದು. ಸರಿ, ಈಗ ಛೋಟಾ ಚಾಂಪಿಯನ್ ಬಂದಿದ್ದೀರಾ. ಆಟ ಆಡೋದು ನಿಮ್ಮಿಬ್ರಲ್ಲಿ ಒಬ್ಬರು ಇಲ್ಲಿರ್ತೀರಾ, ಇನ್ನೊಬ್ರು ಅಲ್ಲಿಗೆ ಹೋಗ್ತೀರಾ. ಓಕೆ, ಗೆದ್ರೆ 5,000. ಗೇಮ್ ಏನು ಅಂತ ಹೇಳ್ಬಿಡ್ತೀನಿ. ಓಕೆ, ಅದಕ್ಕೂ ಮುಂಚೆ ನಮ್ಮ ಆಟದ ಮನೆ ಯಾವ ತರ ಇರುತ್ತೆ ಅಂತ ತೋರಿಸ್ತೀವಿ. ಅಲ್ಲಿ ಬಾಲ್ ಇದೆ, ನೆಟ್ ಇದೆ, ಇಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಸೊ ಆ ಬಾಲ್ ಅನ್ನ ಗೋಲ್ಗೆ ಹೊಡಿತಾ ಇರ್ಬೇಕು. ಸೊ ನಿಮ್ಮಿಬ್ರಲ್ಲಿ ಯಾರ ಮಾತನ್ನ ಕೇಳ್ತಾರೆ? ನನ್ ಮಾತು ಕೇಳ್ತಾಳೆ. ನಿಮ್ಮ ಮಾತು? ನನ್ ಮಾತು ಕೇಳ್ತಾಳೆ. ಗ್ಯಾರಂಟಿನಾ? ಪಕ್ಕ ನಮ್ಮ ಆಟದ ಮನೆಗೆ ಹೋಗ್ತೀರಾ? ನಾನು ಹೋಗ್ಲಾ? ಓಕೆ, ಆಲ್ ದ ವೆರಿ ಬೆಸ್ಟ್. Thank ನೀವು you. ಆಟದ ಮನೆಗೆ ಹೋಗಿಪ್ಪ. ಓಕೆ ನವೀನ್ ಅವರೇ, ಇವಾಗ ನೀವು ಇಲ್ಲಿ ಆಟ ಆಡ್ತೀನಿ ಅಂತ ಹೇಳಿದ್ರ. ಈಗ ನೀವು ಗೆದ್ರೆ 5,000 ರೂಪಾಯಿ ಕೊಡ್ತೀನಿ. ಆದ್ರೆ ಈಗ ನಮ್ಮ ಆಟದ ಮನೆಯಲ್ಲಿ ನಿಮ್ಮ ಹೆಂಡತಿ ಹಾಗೂ ನಿಮ್ಮ ಮಗಳು ಅಲ್ಲಿದ್ದಾರೆ. ಏನು ಮಾಡ್ತಾ ಇದಾರೆ ನೋಡೋಣ. ಓಕೆ ಓಕೆ. ಅಂತ ಸಿಂಪಲ್ ಈಸಿ ಆಗಿರುವಂತ ಚಾಲೆಂಜ್ಗಳೆಲ್ಲ ನೋಡೋಣ. ಓಕೆ, ಈಗ ಈ ಆಟದ ಹೆಸರು ಹೊಡಿ ಮಗ ಹೊಡಿ ಮಗ. ಅದನ್ನ ನಾವು ಚೇಂಜ್ ಮಾಡ್ಬಿಟ್ಟು ಓದಿ ಮಗ ಅಂತ ಮಾಡ್ತೀವಿ ಅಷ್ಟೇ. ಓಕೆ, ಪ್ರಶ್ನೆ: 90 ಸೆಕೆಂಡುಗಳಲ್ಲಿ ಶರದಿ ಎಷ್ಟು ಗೋಲುಗಳನ್ನ ಮಾಡುತ್ತಾಳೆ? 0 to 2, 3 to 5, 6 or more, 6ಕ್ಕಿಂತ ಹೆಚ್ಚು. 3 ಇಂದ 5 ಅನ್ಕೊಂತ. ಒಂದ್ಸಲಿ ಬಜರ್ ಲಾಕ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಓಕೆ, ಸೊ 1, 2, 3 ಬಜರ್. ಸೊ ಆಟದ ಮನೆ ತೋರಿಸಿ ಪ್ಲೀಸ್. ಇವಾಗ ನೆಕ್ಸ್ಟ್ ಅಲ್ಲಿ ಬಂದು ಆ ಸ್ಕ್ವೇರ್ ಅಲ್ಲಿ ನಿಂತಿದ ತಕ್ಷಣ ಟೈಮ್ ಕೌಂಟ್ ಆಗುತ್ತೆ. ಓಕೆ, ಇದಲ್ವಾ ಈಗ ಸ್ಟಾರ್ಟ್. ಅಯ್ಯೋ ಅಲ್ಲ, ಅದೇ 1, 2, 3 ಶಾಬಾಷ್. ಶರದಿ ಮಿನಿಮಮ್ 3 ಹಾಕೋ. ಮಿನಿಮಮ್ 3 ಹಾಕೋ, ಇಲ್ಲಾಂದ್ರೆ ನಾಮ ಗ್ಯಾರಂಟಿ. 30 ಸೆಕೆಂಡ್ಸ್ ಆಯ್ತು. 60 ಸೆಕೆಂಡ್ಸ್ ಇದೆ ಅಷ್ಟೇ. ಇನ್ 60 ಸೆಕೆಂಡ್ಸ್ ಇದೆ. 3 ಹಾಕೋ. ಇವಳು ಫಸ್ಟ್ ಸ್ಟಾರ್ಟಿಂಗ್ ಅಡ್ವರ್ಟೈಸ್ಮೆಂಟ್ ತರ ಎಲ್ಲ ಸೂಪರ್ ಆಗಿ. ಇಲ್ಲ, ಚೆನ್ನಾಗಿದೆ. ಅವ್ರು 50 ಸೆಕೆಂಡ್ಸ್ ಆಯ್ತು. ನೀವು ಹೇಳ್ತಾರೆ ಹೇಳುತ್ತೆ. ಮೂರು ಸತಿ ಹಾಕ್ಬೇಕು. ಅಯ್ಯೋ, ಲಾಸ್ಟ್ 15 ಸೆಕೆಂಡ್. ವಾದಿ ಹೇಳ್ತೀನಿ. ಅದು ಸಬಾಷ್. ಕಮಾನ್ ಪೀಪಲ್. 10, 7, 6, 5, 4, 3, 2, 1. ಒಂದು ಹೊಡಿಲಿಲ್ಲ. ನವೀನ್ ಅವರೇ, ಹೇಳಲು ಬಹಳ ಬೇಜಾರಾಗ್ತಾ ಇದೆ, ಆದ್ರೆ ಏನು ಮಾಡೋದಕ್ಕಾಗ್ತಾ ಇಲ್ಲ. ಓಕೆ, ಎನಿವೇಸ್ ನೋಡೋಣ. ಇವಾಗ ನಿಮ್ಮ ವೈಫ್ ಬರ್ತಾರೆ, ಅದೇನ್ ಬಾರಿಸ್ತಾರ ಬಾರಿಸ್ಕೊಳ್ಳಿ. ಬನ್ನಿಪ್ಪ. ಓಕೆ, ಎನಿವೇಸ್ 5,000 ರೂಪಾಯಿ ಗೆಲ್ಬೋದಾಗಿತ್ತು. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಸುತ್ತಿನಲ್ಲೂ ನೀವು ಬಂದು ಆಡ್ತೀರಾ. ಸೊ ಇವಾಗ ನೆಕ್ಸ್ಟ್ ಚಾಂಪಿಯನ್ ಯಾರು ಬರ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ರೆಸ್ಟ್ ತಗೋತಾರೆ, ಬೇಗ ಆಟ. ಅಪ್ಪ ಅಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವಿಲ್ಲಿ ಟೆಸ್ಟ್ ಮಾಡ್ತಾ ಇದೀವಿ. ಆದ್ರೆ ಮುಂದೆ ಬರುವಂತಹ ಒಂದು ನಮ್ಮ ಛೋಟಾ ಚಾಂಪಿಯನ್
ಈ ಡ್ಯಾಡಿ ಮಮ್ಮಿಗೆ ಯಾವ ತರ ತೊಂದರೆ ಕೊಡ್ತಾಳೆ ಅಂತ ನೋಡೋಣ. ಈಗ ನೆಕ್ಸ್ಟ್ ಬರ್ತಾ ಇರೋ ಛೋಟಾ ಚಾಂಪಿಯನ್ ಯಾರು ಗೊತ್ತಾ? ಬಾಯ್ ಬಿಟ್ರೆ ಸಿಂಗರು, ಮ್ಯೂಸಿಕ್ ಕೇಳಿದ್ರೆ ಡ್ಯಾನ್ಸರು, ಸೀಟಿ ಹೊಡೆದ್ರೆ ಸಾಂಗು, ಚಪಾತಿ ಅಂದ್ರೆ ಲವ್ವಿಂಗು. ಹೆಸರು ಪ್ರಣವ್, ವಯಸ್ಸು 2.5 ವರ್ಷ. ಪ್ರಣವ್ ಇನ ಡ್ಯಾಡಿ ಮಮ್ಮಿನ ವೆಲ್ಕಮ್ ಮಾಡೋಣ, ಬನ್ನಿಪ್ಪ. ನಮಸ್ಕಾರ. 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 ತಮ್ಮ ಹೆಸರು? ಪ್ರದೀಪ್. ಪ್ರದೀಪ್. ತಮ್ಮ ಹೆಸರು? ಸ್ನೇಹಲತಾ. ಈಗ ನಿಮ್ಮ ಮಗನ ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ನೀವು ವಿಸಿಲ್ ಹೊಡೆದ್ರೆ ಅವನು ಹಾಡು ಹೇಳ್ತಾನೆ. ಹೌದು. ಹೌದಾ? ರೆಕಗ್ನೈಸ್ ಮಾಡ್ತಾನೆ. ರೆಕಗ್ನೈಸ್ ಮಾಡ್ತಾನೆ. ಯಾಕೆ ಈ ಟ್ಯಾಲೆಂಟ್ ಅನ್ನ ತಾವು ಹೇಳ್ಕೊಟ್ಟಿದ್ದವನಿಗೆ? ಅವ್ನಿಗೆಲ್ಲ ಹಾಡು ಬರುತ್ತೆ. ಸೊ ಒಂದ್ಸತಿ ವಿಷಲ್ ಹೊಡೆದ್ ನೋಡಿದೆ. ಆಕ್ಚುಲಿ ಫಸ್ಟ್ ಐ ಟ್ರೈಡ್ ವಿತ್ ನಗುಮ. ಟ್ರೈಡ್ ವಿತ್ ಗರ್ಲ್ಸ್, ವಿಸಿಲ್ ವಿತ್ ಗರ್ಲ್ಸ್ ವರ್ಕೌಟ್ ಆಯ್ತು, ಮಗನಿಗೆ ಹೇಳ್ಕೊಟ್ರಿ. ಹಾ, ಓಕೆ. ನಿಮ್ಮಿಬ್ರಲ್ಲಿ ಒಬ್ರು ಇಲ್ಲಿರ್ಬೇಕು, ಒಬ್ರು ನಿಮ್ಮ ಮಗನ ಜೊತೆ ಒಳಗಡೆ ನಮ್ಮ ಆಟದ ಮನೆಗೆ ಹೋಗ್ಬೇಕು. ಓಕೆ. ಸೊ ನಿಮ್ಮಿಬ್ರಲ್ಲಿ ಯಾರು ಇಲ್ಲಿರ್ತೀರಾ? ಇವಳು ಇರ್ತದ, ನಾನು ಮಗು ಜೊತೆ ಹೋಗ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ ಸರ್. ಹೋಗ್ರಿ ಮತ್ತೆ ಹೋಗ್ರಿ. ಓಕೆ, ಇವಾಗ ನಿಮಗೆ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಯಜಮಾನರು ನಿಮ್ಮ ಮಗನಿಗೆ ಏನ್ ಹೇಳ್ತಾರೆ ಅದನ್ನ ಅವನು ಕೇಳ್ತಾನೆ ಅಂತ. ಶೋರ್? ಮೊದಲನೇದಾಗಿ ಈ ಆಟದ ಹೆಸರೇನು ಅಂದ್ರೆ ಚೆಲ್ಲಿದರು ಮೆಲ್ಲಗೆ ಯಾ. ಹೇಳಿ ನೋಡೋಣ ಒಂದ್ಸಲ. ಚೆಲ್ಲಿದರು ಮಲ್ಲಗೆ ಯಾ. ಮಲ್ಲಗೆ ಅಲ್ಲ, ಮೆಲ್ಲಗೆ. ಮೆಲ್ಲಗೆ ಯಾ. ಹೇಳಿ ಒಂದ್ಸರಿ ಫ್ಲೋ ಅಲ್ಲಿ. ಚೆಲ್ಲಿದರು ಮೆಲ್ಲಗೆ ಯಾ. ಯಾ ಯಾ. ಯಾ. ಹಿಂಗೆ ಯಾ, ಜೋರಾಗಿ ಯಾ ಯಾ. ಓಕೆ ಓಕೆ. ಕ್ವೆಶ್ಚನ್ ಪ್ಲೀಸ್. ಫಿನಿಶ್ ಲೈನ್ ತಲುಪಿದ ನಂತರ ಪ್ರಣವ್ ಕೈಯಲ್ಲಿರುವ ಲೋಟದಲ್ಲಿನ ನೀರು ಕೆಂಪು ಗುರುತಿನ ಮಟ್ಟಕ್ಕಿಂತ ಹೆಚ್ಚಿರುತ್ತದೆಯೇ ಅಥವಾ ಕಡಿಮೆ ಇರುತ್ತದೆಯೇ? 2 ಆಪ್ಷನ್ ಇದೆ, ಹೆಚ್ಚು ಅಥವಾ ಕಡಿಮೆ. ಲೋಟ ತೋರಿಸಪ್ಪ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಆ ಹರ್ಡಲ್ಸ್ನೆಲ್ಲ ದಾಟ್ಕೊಂಡು ಇಲ್ಲಿಗೆ ಬರಬೇಕು. ಆದ್ರೆ ಆ ಗ್ಲಾಸ್ ಇದೆಯಲ್ಲ, ಆ ಮಾರ್ಕ್ ಕಾಣಿಸ್ತಾ ಇದೆ ರೆಡ್, ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ನೀರು ಆ ರೆಡ್ ಲೈನ್ ಗಿಂತ ಮೇಲಿರುತ್ತಾ ಅಥವಾ ಕೆಳಗಿರುತ್ತಾ ಅಷ್ಟೇ. ಆ ಬಾಕ್ಸ್ ಇಂದ ಈ ಬಾಕ್ಸಿಗೆ ಬರಬೇಕು. ಕಡಿಮೆ ಇರುತ್ತೆ. ಗ್ಯಾರಂಟಿನಾ? ಬರ್ ಲಾಕ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಕಡಿಮೆ ಇರುತ್ತೆ ಪಕ್ಕ. 1 2 3 ಬಜರ್. ಈಗ ಕಡಿಮೆಯನ್ನ ಬರ್ಕ್ ಮಾಡಾಗಿದೆ. ಸೊ ಅವರಲ್ಲಿ ಹೋಗಿ ಅಲ್ಲೊಂದು ಮ್ಯಾಟ್ ಇದೆ, ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಟೈಮ್ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಆಟದ ಮನೆ ತೋರಿಸಿ. ಅದನ್ನು ಮುಟ್ಟಂಗಿಲ್ಲ. ತಗೋಪಣ ತಗೋ. ಅಲ್ಲೋಗಿಡು. ಸ್ಟ್ರೈಟ್ ಹೋಗು. ನಾ ಬರಲ್ಲ, ನೀನು ಒಬ್ಬ ಸ್ಟ್ರೈಟ್ ಆಗಿ ಇಟ್ಕೋ. ಸ್ಟ್ರೈಟ್ ಆಗಿ ಹೋಗ್ಬೇಕು ಕಂದ. ಅಲ್ಲಿ ಹೋಗಿಡು ಕಂದ ಪ್ಲೀಸ್. ಜಾಣ ಸ್ಟ್ರೈಟ್ ಆಗಿ ಹೋಗು. ಅಲ್ಲಿ ಬಾಕ್ಸ್ ಮೇಲೆ ಇಡು. ಹಂಗೆ ಹೋಗು. ಸ್ಟ್ರೈಟ್ ಹೋಗು. ಎಸ್ ಬಂಗಾರ. ವೆರಿ ಗುಡ್. ಆ ಬಾಕ್ಸ್ ಮೇಲೆ ಇಡು. ಯೇ ವೆರಿ ಗುಡ್. ಶಬಾಷ್. ನೋಡೋಣ ಈಗ ಲೋಟ ನೋಡೋಣ. ವಾಟ್ ಹ್ಯಾಪೆಂಡ್ ಯಾ? ನನ್ ಕುಲ್ಕ್ಸ್ತಾನೆ, ಕೈ ಜಾರತ್ತೆ ಅನ್ಕೊಂಡೆ ಸರ್. ಪಾಪ ಎಷ್ಟು ನೀಟಾಗಿ ಹೇಳಿದ ಕೆಲಸ ಮಾಡ್ದ ಅವನು. ಓಕೆ, ಸೊ ಈಗ ಒಂದು ಕೆಲಸ ಮಾಡೋಣ, ನಿಮ್ಮ ಯಜಮಾನರನ್ನ ಇಲ್ಲಿ ಕರ್ಸೋಣ, ಅವ್ರಿಗೆ ಇದೇ ಪ್ರಶ್ನೆಯನ್ನ ಕೇಳ್ತೀನಿ, ಅವ್ರೇನ್ ಹೇಳ್ತಾರೆ ನೋಡೋಣ. ಓಕೆ, ಇದು ಹೆಚ್ಚು ಕಡಿಮೆ 2 ಆಪ್ಷನ್ ಇತ್ತು. ಇವ್ರು ಏನ್ ಕೊಟ್ಟಿರ್ಬೋದು? ಹೆಚ್ಚು. ಏನ್ರಿ ಕೊಟ್ರಿ? ಕಡಿಮೆ. ಅದ್ರ ಪಾಪ ಹೇಳಿದ ಕೆಲಸ ನೀಟಾಗಿ ಮಾಡಿದಾನೆ. ಸೂಪರ್ ಆಗಿ ಮಾಡ್ದವನು. ನೀವು ಕಡಿಮೆ ಅಂದ್ಬಿಟ್ರಿ, ನಾವೇನು ಮಾಡೋದಕ್ಕಾಗಲ್ಲ. ಎನಿವೇಸ್ 5,000 ರೂಪಾಯಿ ಗೆಲ್ಬೋದಾಗಿತ್ತು, ಈಗ ಗೆದ್ದಿಲ್ಲ. ಬಟ್ ಇಟ್ಸ್ ಓಕೆ, ಮುಂದಿನ ಸುತ್ತಿನಲ್ಲೂ ಭಾಗವಹಿಸ್ತೀರಾ. ಓಕೆ, ಛೋಟಾ ಚಾಂಪಿಯನ್ ಅಲ್ಲಿ ಈಗ ನಮ್ಮ 5ನೇ ಚಾಂಪಿಯನ್ ಬರ್ತಾ ಇದ್ದಾನೆ. ಸೊ ಅವನು ಯಾರು ಅಂತ ನೋಡೋಣ. ಅವನ ಬಗ್ಗೆ ಒಂದು ಸಣ್ಣ ವೀಟ್ ಇದೆ, ನೋಡೋಣ. ರಿಮೋಟ್ ಕಾರ್ ಇಲ್ದೆ ತಿಂಡಿ ಮುಟ್ಟಲ್ಲ, ಫೋನ್ ಇಲ್ದೆ ಅಪ್ಪನ ಮುಖ ಕೂಡ ನೋಡಲ್ಲ. ಹೆಸರು ಪೂರ್ವಿಕ್, ವಯಸ್ಸು 2.5 ವರ್ಷ. ಪ್ಲೀಸ್ ವೆಲ್ಕಮ್ ಪೂರ್ವಿಕ್ನ ತಂದೆ ಮತ್ತು ತಾಯಿ. ಮಧುಕುಮಾರ್ ಅಂಡ್ ಅಮೃತ. ತಮ್ಮ ಮಗ ಯಾವ ಕ್ವಾಲಿಟಿಯಲ್ಲಿ ತುಂಬಾ ನಿಪುಣನಾಗಿದ್ದಾನೆ? ಜನರ ಜೊತೆ ಬೆರೆಯೋ ಕ್ವಾಲಿಟೀಸ್ ಅಲ್ಲಿ. ಓಕೆ, ಆಮೇಲೆ ಫೋನ್ ಅಂದ್ರೆ ತುಂಬಾ ಆಸೆನಾ? ಭಾರಿ ಇಷ್ಟ. ಹೌದಾ? ಲೇಟೆಸ್ಟ್ ಟೆಕ್ನಾಲಜಿ ಫೋನ್ ಮಾತ್ರ. ಯಾವ ತರ? ಐಫೋನ್ ಆ ತರದ್ದೇ ಬೇಕು. ಮೈ ಫೋನ್? ಯೋರ್ ಫೋನ್ ಐ ಡೋಂಟ್ ನೋ. ವಿ ಶುಡ್ ಸಿ. ಆದ್ರೆ ಅವನು ಏನೋ ಪ್ರತಿದಿನ ಎದ್ದು ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕತಾನಂತ.
ನಾವು ಅವನಿಗೆ ಹೇಳ್ಕೊಟ್ಟಿದ್ವಿ ಎದ್ಬಿಟ್ಟು ಕೈ ಮುಗ್ದ್ಬಿಟ್ಟು ದೇವ್ರೇ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ ಅಂತ. ನಮಗ್ ಗೊತ್ತಿಲ್ಲ, ಸ್ವಲ್ಪ ದಿನ ಆದ್ಮೇಲೆ ನೋಡ್ತೀವಿ ದೇವ್ರೇ ಅಪ್ಪ ಅಮ್ಮನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ತಾ ಇದ್ದಾನೆ. ಆಟದಲ್ಲಿ ಯಾರು ನಿಮ್ಮ ಮಗನ ಜೊತೆ ನಮ್ಮ ಆಟದ ಮನೆಗೆ ಹೋಗ್ತೀರಾ ಹೇಳಿ. ಅದು ಟಾಸ್ಕ್ ಏನಾದ್ರು ನೋಡ್ಕೊಂಡು ಡಿಸೈಡ್ ಆದ್ಮೇಲೆ ಹೌದಾ? ಹೌದು. ಹಾ, ಸರಿ, ತಾವು ಆಟದ ಮನೆಗೆ ಹೋಗ್ತಾ ಇದೀರಾ, ತಾವು ಇಲ್ಲಿ ಇರ್ತೀರಾ. ಇವ್ರು ಹೋದ್ಮೇಲೆ ಏನದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸರಿ, ಬನ್ನಿಪ್ಪ. ಓಕೆ ಮಧುವರೇ, ಈಗ ನಾವು ನಿಮ್ಗೆ ಆಡಿಸ್ತಾ ಇರುವಂತ ಆಟದ ಹೆಸರು ಬಿಟ್ರೆ ಕೆಟ್ಟೆ ಅಂತ. ಸೊ ಇವಾಗ ನಾವು ಆಟದ ಮನೆಯನ್ನ ನೋಡೋಣ. ಸರಿ. ಬೊಂಬೆ ಇದೆ, ಅಲ್ಲಿ ಬಂದು ಕೂರಿಸಿ ಬಾಲ್ ಅನ್ನ ಕೊಟ್ಟು ಹೋಗ್ತಾರಷ್ಟೇ. ಓಕೆ, ಪ್ಲೀಸ್ ಕ್ವೆಶ್ಚನ್. ಪೂರ್ವಿಕ್ 1 ನಿಮಿಷದವರೆಗೂ ಚೆಂಡನ್ನು ಹಿಡಿದಿರುತ್ತಾನೆಯೇ? ಒಂದು ಚೆಂಡು ಕೊಟ್ಟಿರ್ತೀವಿ. ಸೊ ನಿಮ್ಮ ಹೆಂಡತಿ ಹೋಗಿ ಈ ಬಾಲ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ. ಅದನ್ನ 1 ನಿಮಿಷದವರೆಗೂ ಹಿಡ್ಕೊಂಡಿರ್ತಾನ ಇಲ್ವಾ? ಅವನ ಕಾನ್ಸಂಟ್ರೇಷನ್ ಇಟ್ಕೊಂಡಿರಲ್ಲ, ಬಿಡ್ತಾನೆ. ಬಿಟ್ಬಿಡ್ತಾನೆ. ಗ್ಯಾರಂಟಿ? ಗ್ಯಾರಂಟಿ. ಓಕೆ, ಬಜರ್ ಲಾಕ್ ಮಾಡೋಣ? ಶೋರ್. ಲಾಕ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಆಯ್ತು. ಓಕೆ, ಬಜರ್ 1 2 3. ಸೊ ಇವಾಗ ಆಟದ ಮನೆಯನ್ನ ಓಪನ್ ಮಾಡೋಣ. ಇದನ್ನ ಇಟ್ಕೊಂಡು ಕೂತಿರ್ಬೇಕು. ನಾನು ಬಂದು ಡೈರಿ ಮೇಲೆ ಕೊಡ್ತೀನಿ, ಅಲ್ಲಿವರೆಗೂ ಹೇಳ್ಬಾರ್ದು, ಕೂತೇ ಇರ್ಬೇಕು. ಹಿಡ್ಕೊ, ತುಂಬಾ ಒಳ್ಳೆ ಹುಡುಗನ ತರ ಕೇಳಿಸ್ತಾ ಇದ್ದಾನೆ. ಇದಿಟ್ಕೊ, ಬಾಲ್ ಇಟ್ಕೊಂಡು ಕೂತು, ಹೇಳ್ಬಾರ್ದು. ಏನೋ ದಾಯಿನೂ ಬಂದ್ಬಿಡುತ್ತೆ. ಹೇಳ್ಬೇಡ, ಅಲ್ಲೇ ಓಕೆ, ಈಗ ಅವ್ರು ಆಚೆ ಬಂದ್ರು. ಟೈಮ್ ಸ್ಟಾರ್ಟ್ ಆಗಿದೆ. ಅಲ್ಲೋಡು, ಹಿಡ್ಕಳ. ಇದು ಪಾಪ ಅವ್ನು ಬಾಲ್ ಹಿಡಿಯೋದಕ್ಕಾಗಿಲ್ಲ. ಓಕೆ ಬಿಡೋಣ, ಅಕಸ್ಮಾತ್ ಅವ್ನು ಎದ್ದು ಬಿಟ್ರೆ ಸೋತಂಗೆ, ಅವಾಗ ನೀವು ಗೆದ್ದಂಗೆ. ಓಕೆ, ಎದ್ದೋಳು. ಅವ್ನು ನೋಡು, ಎದ್ದೋಳು. ಎದ್ದೋಳು. ಎಷ್ಟು ಚೆನ್ನಾಗಿ ಕೇಳಿದನ್ರಿ ಮಾತವನು. ಅದು ಟೆಡಿ ಬೇರ್ ಇದೆಯಲ್ಲ, ಚೆನ್ನಾಗಿದೆ ಕೂರಕ್ಕೆ, ಹಂಗಾಗಿ. ಓಕೆ, ನೋಡೋಣ ಇನ್ನ ನೆಕ್ಸ್ಟ್ 20 ಸೆಕೆಂಡ್ಸ್. ಅವನೇನೋ ಬನ್ನಿ. ನಿಮ್ಮ ಮಗ ಎದ್ರೆ ನೀವು ಗೆಲ್ತೀರಾ, ಹಂಗೆ ಕೂತಿದ್ರೆ ಸೋಲ್ತೀರಾ. ಇವಾಗ ಅಲ್ಲಿಗೆ ಒಂದು ಸ್ಮಾಲ್ ಡಿಸ್ಟ್ರಾಕ್ಷನ್ ಬರುತ್ತೆ ಅವನಿಗೆ. ಹೇಳಲ್ಲ ಅವನು. ಅವನಿಗೆ ಗ್ಯಾಡ್ಜೆಟ್ ಹೇಳ್ತಾನ. ಲಾಸ್ಟ್ ನಿಮಗೆ 15 ಸೆಕೆಂಡ್ಸ್ ಕೊಡ್ತೀನಿ. 15 ಸೆಕೆಂಡ್ಸ್ ಅಲ್ಲಿ ಬೇಡ್ಕೊಳ್ಳಿ ಅವ್ನು ಎದ್ದೇಳಿ ಅಂತ. ಎದ್ದೇಳಿ ಅಂತ ಬೇಡ್ಕೊಳ್ಳಿ. ಫಸ್ಟ್ ಟೈಮ್ ಅಮ್ಮನ ಮಾತು ಕೇಳ್ತಾ ಇರೋದು. ಅದು ನೋಡಿ, ನಿಮ್ಮ ಮನೆ ಬರೋ ಕೇಳ್ತಾ ಇದ್ದಾನಲ್ಲ ಅದು. 10 9 8 7 6 5 4 ಅಯ್ಯೋ, ಏನ್ ಹೇಳಿ ಬಂದಿದೀಯ? ನಾನು ಅವನಿಗೆ ಹೇಳ್ಬೇಡ, ಗುಮ್ಮ ಬಂದ್ ಕಚ್ಕೊಂಡು ಹೋಗುತ್ತೆ ನಿನ್ನ ಅಂತ ಹೇಳಿ ಬಂದಿದ್ದೀನಿ. ಆಗ್ಲಿಲ್ಲ ಅವನ ಕೈಲಿರಕ್ಕೆ. ಅವನಿಗೆ ಗುಮ್ಮ ಬರುತ್ತೆ ಅಂತ ಭಯ ಅವನಿಗೆ. ಪಾಪ. ಎನಿವೇಸ್, ಇಟ್ಸ್ ಓಕೆ. ಬಟ್ ಮುಂದಿನ ಸುತ್ತಿನಲ್ಲೂ ನೀವು ಭಾಗವಹಿಸ್ತೀರಾ. ಅದರಲ್ಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿ. ಯಾಕಂದ್ರೆ ಫೈನಲ್ ಅಲ್ಲಿ ಕೇವಲ 1 ಜೋಡಿ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನಾವು ಮೊದಲನೇ ಸುತ್ತನ್ನ ಮುಗಿಸಿದೀವಿ. 5 ಚಾಂಪಿಯನ್ಗಳು ಬಂದು ಸೂಪರ್ ಆಗಿ ಆಟ ಆಡಿದ್ರು. ಆದ್ರೆ ಈಗ 2ನೇ ಹಂತದಲ್ಲಿ ನಾವು ಆಡ್ತಾ ಇರುವಂತಹ ಆಟದ ಹೆಸರು ಜಂತರ್ ಮಂತರ್. ಈ ಜಂತರ್ ಮಂತರ್ ಏನು ಅಂದ್ರೆ, ಒಂದು ಸಣ್ಣದಾದಂತ ಒಂದು ಮೇಜ್ ಇರುತ್ತೆ, ಅಲ್ಲಿ ನಡೆಯುವಂತ ಆಕ್ಟಿವಿಟೀಸು ನಮ್ಮ ಮಕ್ಕಳು ಯಾವ ತರ ಆಡ್ತಾರೆ, ಯಾವ ತರ ಮಜಾ ಕೊಡ್ತಾರೆ ಅಂತ. ಸೊ ವೆರಿ ಸಿಂಪಲ್, ಮಜಾ ತಗೊಳ್ಳೋಣ. ಆದ್ರೆ ಒಂದನ್ನ ನೆನ್ಪಿಟ್ಕೋಬೇಕು, ಇದರಲ್ಲಿ ಟೈಮಿಂಗ್ ಇರುತ್ತೆ. ಯಾರು ಫಾಸ್ಟೆಸ್ಟ್ ಆಗಿ ಮುಗಿಸ್ತಾರೆ ಅವರು ಕಡೆಯ ಸುತ್ತಿನಲ್ಲಿ ಭಾಗವಹಿಸ್ತಾರೆ.
ಮೊದಲನೇ ಸುತ್ತು ಜೆಂಟಲ್ಮೆನ್ ಲೇಡಿ ಬೇಬಿ ಮುಗೀತು. ಸೊ ಅದರಲ್ಲಿ ಯಾರು ನಮ್ ಜೊತೆ ಇಲ್ಲಿ ಸ್ಟುಡಿಯೋದಲ್ಲಿ ಆಟ ಆಡಿದ್ರು, ಯಾರು ಅಲ್ಲಿಗೆ ಹೋಗಿದ್ರು, ಇವಾಗ ಉಲ್ಟಾ ಆಗ್ತಾರೆ. ಸೊ ಮೊದಲನೇದಾಗಿ ಭಾಗವಹಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜಂತರ್ ಮಂತರ್ ರೌಂಡ್ ನಲ್ಲಿ ಆರ್ಯನ್ ಅವರ ತಾಯಿ. ಈಗ ನಿಮ್ಮ ಯಜಮಾನ್ರು ನಿಮ್ಮ ಮಗನ ಜೊತೆ ಅಲ್ಲಿ ಆಟ ಆಡ್ತಾರೆ. ನೋಡೋಣ ಅವ್ರು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತ. ಟೈಮಿಂಗ್ ಆಗ್ತಾ ಇರುತ್ತೆ, ಪಕ್ಕಾ ಅಕ್ಯುರೇಟ್ ಟೈಮಿಂಗ್ ಇರುತ್ತೆ. ಓಕೆನಾ? ಅದನ್ನ ನಾನು ಕಡೆಯಲ್ಲಿ ರಿವೀಲ್ ಮಾಡ್ತೀನಿ. ಓಕೆ, ನೀವು ಬೇಕಂದ್ರೆ ಇಲ್ಲಿಂದ ಹೇಳ್ಬೋದು, ಲೆಫ್ಟ್ ಹೋಗೋ ರೈಟ್ ಹೋಗೋ ಅಂತ. ಹಾ ಹೇಳಿ. ಓಕೆನಾ? ಓಕೆ, ಆಟದ ಮನೆ ನೋಡೋಣ. ಬಂದ್ರು. ಎರಡು ಕೈಯಲ್ಲಿ ಬಾಲ್ ಇದೆ, ಡೈರೆಕ್ಷನ್ಗಳು ತೋರ್ಸೋಂಗಿಲ್ಲ. ಈಗ ನಿಮ್ಮ ಮಗ ಬಂದ. ಅಲ್ಲಿ ರೈಟ್ ಬಾ, ಅಲ್ಲಿಂದ ಬಾ. ಆರ್ಯನ್ ಒಳಗಡೆಯಿಂದ ಬಾ, ರೈಟ್ ತಗೋ. ಅಲ್ಲೇ ರೈಟ್ ಹೋಗ್ಬಿಟ್ಟ. ರೈಟ್ ಹಿಂದೆ ಹಿಂದೆ ರೈಟ್ ಹಿಂದೆ ಅಲ್ಲೇ ರೈಟ್ ಹೋಗ್ಬಿಟ್ಟ. ರೈಟ್ ಟೈಮ್ ಸ್ಟಾರ್ಟ್ ಆಗಿದೆ, ಟೈಮ್ ಓಡ್ತಾ ಇದೆ. ಹೋಗು ಚುಪ್ಪಿ. ರೈಟ್ ತಗೋ ಇವಾಗ. ಗುಡ್ ಬಾಯ್. ಬಾ ಈ ಕಡೆ ಬಾ. ಚುಪ್ಪಿ ಈ ಕಡೆ ಬಾ. ರೈಟ್ ಹೋಗು. ಗುಡ್ ಬಾಯ್. ಗುಡ್ ಶಬಾಷ್. ಸೊ ಇವಾಗ ನಿಮ್ಮ ಟೈಮ್ ಅನ್ನ ನಾವು ನೋಟ್ ಮಾಡ್ಕೊಂಡಿದೀವಿ. ಓಕೆ, ಇನ್ನ 4 ಮಕ್ಕಳು ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಏನು ನೋಡೋಣ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟ ಚಾಂಪಿಯನ್, ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿರುವಂತಹ ಅನುಷ್ಕಾ, ಅವರ ಮಮ್ಮಿ ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ವಿಜೇತ. ನಿಮ್ಮ ಮಗು ಎಷ್ಟು ಬೇಗ ಈ ಒಂದು ಮೇಜ್ ಅನ್ನ ಕಂಪ್ಲೀಟ್ ಮಾಡ್ತಾಳೆ, ಅದು ತುಂಬಾ ಇಂಪಾರ್ಟೆಂಟ್. ರೆಡಿನಾ? ಓಕೆ, ನೋಡೋಣ ನಮ್ಮ ಆಟದ ಮನೆ. ಆಹಾ, ಅನುಷ್ಕಾ ಟೈಮು ಅವಳು ಎಂಟರ್ ಆಗಿದ ತಕ್ಷಣ ಟೈಮ್ ಓಡುತ್ತೆ. ಆಹಾ, ಏನ್ ಬ್ಯೂಟಿಫುಲ್ ಆಗಿದ್ದಾರೆ. ಅನುಷ್ಕಾ ಬಾ. ಅನುಷ್ಕಾ ಅವಳು ಬರ್ತಾನೆ ಇಲ್ವಲ್ಲ? ಅನುಷ್ಕಾ ಒಳಗಡೆ ಬಾ, ಬೇಗ ಕಂಪ್ಲೀಟ್ ಮಾಡು. ಬಾ ರೆಡ್ ಬಾ, ಒಳಗಡೆ ಬಾ. ರೆಡ್ ಒಳಗೆ ಸ್ಟ್ರೈಟ್ ಒಳಗೆ ನಡ್ಕೊಂಡ್ ಬಾ. ಬಾ ಒಳಗಡೆ ನಡ್ಕೊಂಡ್ ಬಾ. ಸ್ಟ್ರೈಟ್ ಬಾ, ಇಲ್ಲಿಗೆ ಬಾ. ಹೋಗು. ಇನ್ನ ಬಾ. ಬೇಗ ಫಾಸ್ಟ್. ರೈಟ್ ಬಾ, ನೋಡ್ಕೊಂಡ್ ಬಾ. ಹಂಗೆ ಗುಡ್. ಲೆಫ್ಟ್ ಬಾ. ಸ್ಟ್ರೈಟ್ ರೈಟ್ ವಾಪಸ್. ರೈಟ್ ನನಗೆ ನನ್ನ ಹತ್ರ ಬಾ. ಅನುಷ್ಕಾ ಇಲ್ಲ ನಿಂತ್ಕೊ, ನಾನು ಹಿಡ್ತೀನಿ. ಶಬಾಷ್. ಓಕೆ, ಈಗ ನಿಮ್ಮ ಮಗಳು ಪಾಪ ಹೇಳಿದ ಮಾತೆಲ್ಲ ಕೇಳಲು ಮೇಜ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಇಟ್ಸ್ ಅ ವೆರಿ ಸಿಂಪಲ್ ಮೇಜ್, ಯಾಕಂದ್ರೆ 3 ವರ್ಷದ ಮಕ್ಕಳಿಗೆ ಗೊತ್ತಾಗುವಂತ ಮೇಜು. ಆದ್ರೆ ಆರ್ಯನ್ಗಿಂತ ಬೇಗ ಮಾಡಿದಾಳ ಇಲ್ವಾ ನಿಮ್ಗೆ ಈಗಲೇ ಗೊತ್ತಾಗಲ್ಲ. ಓಕೆ, ಸೊ ಅದು ನಿಮಗೆ ಈ ಸುತ್ತು ಮುಗಿದ ನಂತರ ನಿಮಗೆ ಗೊತ್ತಾಗುತ್ತೆ. ಓಕೆ, ಅಲ್ಲಿವರೆಗೂ ಒಂದ್ ಸ್ವಲ್ಪ ನಗ್ನಗ್ತಾ ಟೆನ್ಷನ್ ಅಲ್ಲಿ ಇರಿ, ಆಯ್ತಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಬನ್ನಿ. ಮುಂದೆ ಬರ್ತಾ ಇರುವಂತಹ ಚೋಟ ಚಾಂಪಿಯನ್ ಯಾರು ಅಂದ್ರೆ ಶರದಿ. ಅವರ ಜೊತೆ ಅವರ ಅಮ್ಮ ನಮ್ಮ ಆಟದ ಮನೆಗೆ ಹೋಗಿದ್ರು, ಆದ್ರೆ ಈಗ ಇಲ್ಲಿ ಬಂದು ಆಡ್ತಾರೆ. ಪ್ಲೀಸ್ ವೆಲ್ಕಮ್ ದೀಪಿಕಾ. ಈಗ ಇಬ್ರು ಆಲ್ರೆಡಿ ಕಂಪ್ಲೀಟ್ ಮಾಡಾಗಿದೆ, ಅವರ ಟೈಮ್ ಅನ್ನ ನಾವು ನೋಟ್ ಮಾಡಾಗಿದೆ. ಈಗ ಅಪ್ಪನ ಮಾತನ್ನ ಎಷ್ಟರ ಮಟ್ಟಿಗೆ ಕೇಳುತ್ತೆ ನಿಮ್ಮ ಮಗು ಅನ್ನೋದು ಪ್ರಶ್ನೆ. ಆಟದ ಮನೆಯಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಆಟದ ಮನೆ ರೆಡಿನಾ? ಬಂದ್ರಿ ಇಬ್ರು. ಸೋನು ಇಲ್ಲೇ ನಿಂತ್ಕೋ, ನೋಡಿಲಿ. ಸ್ಟ್ರೇಟ್ ಬಾ, ಒಳಗಡೆಯಿಂದ ಬಾ. ಸ್ಟ್ರೇಟ್ ಬಾ ಹಂಗೆ. ಸ್ಟ್ರೇಟ್ ಇವಾಗ ಲೆಫ್ಟ್ ತಗೋ. ರೈಟ್. ಬಾ ಈ ಕಡೆ ಬಾ. ಆ ಕಡೆ ಬಾ. ಬಾ ಈ ಕಡೆ ಬಾ. ಈ ಕಡೆ ಬಾ. ಈಗ ಮತ್ತೆ ಸ್ಟ್ರೇಟ್ ಹೋಗಿ, ಅಲ್ಲೋಗು, ಮುಂದೆ ಹೋಗು. ಮುಂದೆ ಮುಂದೆ ಹೋಗು. ಹಂಗೆ ಬಾ ಈ ಕಡೆ. ನನ್ನ ಹತ್ರ ಬಾ. ಬಟ್ ಆಕ್ಚುಲಿ ತುಂಬಾ ಕ್ಯೂಟ್ ಆಗಿ ತುಂಬಾ ಫಾಸ್ಟ್ ಆಗಿ ಮಾಡಿದಾಳೆ. ಸೊ ಆಲ್ ಪಾಸಿಬಿಲಿಟೀಸ್, ಬೇಗ ನೀವು ಮುಂದಿನ ಸುತ್ತಿಗೆ ಹೋಗುವಂಥದ್ದು. ಆಲ್ ದ ವೆರಿ ಬೆಸ್ಟ್. ನೋಡೋಣ. ಓಕೆ, ಇನ್ನು ಮಿಕ್ಕಿರೋ ಮಕ್ಕಳು ಆಡಿದ್ಮೇಲೆ ಯಾರು ಲಾಸ್ಟ್ ರೌಂಡ್ ಅಲ್ಲಿ ಆಡೋದು ಅಂತ ಡಿಸೈಡ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಬನ್ನಿ. ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟ ಚಾಂಪಿಯನ್ ಪ್ರಣವ್. ಅವರ ಡ್ಯಾಡಿ ಆಗ್ಲೇ ಆಟದ ಮನೆಗೆ ಹೋಗಿದ್ರು, ಈಗ ಅವ್ರನ್ನ ಇಲ್ಲಿಗೆ ಕರ್ಸೋಣ. ಓಕೆ, ಪ್ಲೀಸ್ ವೆಲ್ಕಮ್ ಪ್ರಣವ್ ಅವರ ಡ್ಯಾಡಿ ಪ್ರದೀಪ್. ನಿಮ್ಮ ಮಾತು ಯಾವ ತರ ನಿಮ್ಮ ಮಗು ಕೇಳ್ತು ಅನ್ನೋದನ್ನ ನೀವು ನೋಡಿದ್ರಿ. ಇವಾಗ ನಿಮ್ಮ ಹೆಂಡತಿ ಮಾತನ್ನ ಯಾವ ಮಟ್ಟಕ್ಕೆ ಕೇಳೋದು ಅನ್ನೋದು ಅವನು ಅಷ್ಟೇ ರೆಸ್ಪಾಂಡ್ ಮಾಡ್ತಾನ ಅಂತ ನೋಡ್ಬೇಕು. ಓಕೆನಾ? ಓಕೆ, ನೋಡೋಣ ನಮ್ಮ ಆಟದ ಮನೆಯಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಇಬ್ರು.
ಮಾಡ್ತಾನ ಬೇಗ ಬೇಗ ಏನು ಕಂಪ್ಲೀಟ್ ಮಾಡ್ತಾನ ಅಲ್ಲಿ ನೋಡಿ ಎಲ್ಲೇ ಹೋದ ಮಾಡ್ತಾನೆ ಸರ್ ಟೆಡ್ಡಿ ಬೇರ್ ಸಿಕ್ಬಿಡ್ತು ಅವ್ನಿಗೆ. ಹೌದಾ ಓಕೆ ಟೈಮ್ ಸ್ಟಾರ್ಟ್ ಬಾ ಬೇಗ ಬಾ 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 ಅಯ್ಯೋ ಆ ಬಾಲ್ ಕೊಟ್ಟಿರೋದೇನಕ್ಕೆ ಅಂದ್ರೆ ಡೈರೆಕ್ಷನ್ ತೋರಿಸ್ಬಾರ್ದು ಅಂತ. ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ಅವ್ರಿಗೆ ಪಾಪ. ಇಲ್ಲಿ ಬೊಂಬೆ ಚಾಕ್ಲೇಟ್ ಇಲ್ಲಿ ಇದೆಯಲ್ಲ, ಬೊಂಬೆ ಚಾಕ್ಲೇಟ್ಸ್ ಎಲ್ಲ ಇದೆಯಲ್ಲ ಇಲ್ಲಿ ಇಲ್ಲಿ ಒಳಗಡೆ. ಇವಾಗ ಗೊತ್ತಾಯ್ತು. ಇಲ್ಲಿ 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 ಇಲ್ಲ, ಅಲ್ಲ ಅಲ್ಲಿ ಬಾ 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 ಒಳಗಡೆ ಬಾ 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 ಆ ಕಡೆ ಹಾ ಹಂಗೆ ಹಂಗೆ ಬಾ. ಬಾ 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 ಬಾ. ಕರೆಕ್ಟ್ 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 ಬಾರ 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 ಬಂದ 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 ಬಂದ. ಇವರು ಪಾಪ ತುಂಬಾ ದಣದು ತಮ್ಮ ಈ ಎಲ್ಲ ಸಾಮರ್ಥ್ಯಗಳನ್ನೆಲ್ಲ ಉಪಯೋಗಿಸಿ ಈಗ ಪ್ರೈಸ್ ಅನ್ನ ಗಳಿಸ್ಕೊಂಡಿದ್ದಾರೆ. ಓಕೆ ಪ್ರದೀಪ್, ಥ್ಯಾಂಕ್ ಯು. ನೆಕ್ಸ್ಟ್ ಬರ್ತಾ ಇರುವಂತಹ ಚಾಂಪಿಯನ್ ಯಾರು ಅಂದ್ರೆ ಪೂರ್ವಿಕ್. ಇವನ್ ಸಿಕ್ಕಾಪಟ್ಟೆ ಹೈಪರು, ಆದ್ರೆ ಇವರಮ್ಮ ಹೋಗಿ ಗೊಗ್ಗಯ್ಯ ಬರ್ತಾನೆ ನೀನ್ ದಯವಿಟ್ಟು ಎದ್ದೇಳ್ಬೇಡ ಅಂತ ಹೇಳಿದ್ದು. ಅವನ್ ಪಾಪ ಹೇಳಿದ ಮಾತು ಕೇಳ್ದ. ಈಗ ಅವರ ತಂದೆ ಮಾತು ಕೇಳ್ತಾನ ನೋಡೋಣ. ಈಗ ನಮ್ ಜೊತೆ ಇಲ್ಲಿ ಆಟ ಆಡೋದಕ್ಕೆ ಬರ್ತಾ ಇದ್ದಾರೆ ಪೂರ್ವಿಕ್ ಅವರ ತಾಯಿ ಅಮೃತ. ಪ್ಲೀಸ್ ವೆಲ್ಕಮ್ ಅಮೃತ. ಕಡೆಯ ಒಂದು ಚಾನ್ಸು, ಯಾಕಂದ್ರೆ ಇವಾಗ 4 ಮಕ್ಕಳು ಆಡಾಗಿದೆ. ಓಕೆ, ಇವಾಗ ಪೂರ್ವಿಕನ ತುಂಬಾ ಫಾಸ್ಟ್ ಆಗಿ ಮುಗಿಸ್ಬಿಟ್ರೆ ಇಮೇಜ್ ನ ಈ ಅಡ್ವಾನ್ಸ್ ಬುದ್ಧಿ ಫೈನಲ್ ರೌಂಡ್. ಓಕೆನಾ, ನೋಡೋಣ. ಆಟದ ಮನೆ ರೆಡಿನಾ? ಅಲ್ಲಿಂದ ಅಲ್ಲಿಂದ ಅಲ್ಲಿ ಮಾತು ಕೇಳ್ತಾನ್ರಿ ಪಾಪ ನಿಮ್ ಹುಡ್ಗ. ಎಲ್ಲಿಗೆ ಹೋದ? ಎಲ್ಲೋ ಹೋದ? ಏನೋ ಪೂರ್ವಿಕ್ ಬಾ ಬಾ ಬೇಗ ಬಾ ಇದ್ರೊಳಗ್ ಬಾ. ಓ ಬಚ್ಚಿಟ್ಕೊಂಡೆಲ್ಲ. ಇದ್ರೊಳಗ್ ಬಾರೋ, ಇದ್ರೊಳಗೆ ಇದ್ರೊಳಗೆ ಅದು ಅಲ್ಲಲ್ಲ, ಈ ಕಡೆ ಬಾ, ಇಲ್ಲಿ ಬಾ, ಅಲ್ಲಿ ಬಾ. ಹಾ ಸೈಡ್ ಬಾ, ಸೈಡ್ ಬಾ, ಒಳಗೆ. ಹಾ ಆ ಕಡೆ ಹೋಗು, ಹೋಗು ಹೋಗು, ಆ ಕಡೆ ಅಲ್ಲ ಹೋಗು. ಹೇಳಿ ಬೇಗ ಅಲ್ಬಾ ಅಲ್ಬಾ ಹೇಳ್ಬೇಕು, ಕೇಳಲ್ಲ ಇಲ್ಲಾಂದ್ರೆ. ಇಲ್ಬಾ ಇಲ್ವಾ ಬಾ. ಇವಾಗೆಲ್ಲ ಮುಗ್ದಿದೆ, ಎಲ್ಲರನ್ನೂ ಕರ್ಸೋಣ. ಯಾರ್ದು ಫಾಸ್ಟೆಸ್ಟ್ ಟೈಮ್ ಇದೆ ನೋಡೋಣ. ಓಕೆ, ಇಲ್ಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ 2 ಸುತ್ತುಗಳು ಮುಗಿದಿದೆ. ಈಗ ಡಿಸೈಡಿಂಗ್ ಫ್ಯಾಕ್ಟರ್, ಯಾರು ಜಂತರ್ ಮಂತರಲ್ಲಿ ಫಾಸ್ಟೆಸ್ಟ್ ಟೈಮ್ ಅಲ್ಲಿ ಮುಗಿಸಿದ್ದಾರೆ ಅವರು ನಮ್ಮ ಕಡೆಯ ಸುತ್ತಿಗೆ ಹೋಗ್ತಾರೆ. ಓಕೆ, ಈಗ 5 ಜನ ಮಮ್ಮಿ ಡ್ಯಾಡೀಸ್ ನ ಕರೆಯೋಣ. ಅವರಲ್ಲಿ ಯಾರು ಮುಂದಿನ ಸುತ್ತಿಗೆ ಹೋಗ್ತಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಆಲ್ ದ 5 ಬ್ಯೂಟಿಫುಲ್ ಅಂಡ್ ವೆರಿ ಹ್ಯಾಂಡ್ಸಮ್ ಡ್ಯಾಡೀಸ್ ಅಂಡ್ ಮಮೇಶ್. ಎರಡು ಸುತ್ತುಗಳು ಮುಗೀತು. ಓಕೆ, ಈಗ ಏನು ಅಂದ್ರೆ ಕೇವಲ ಒಬ್ಬರು ಮಾತ್ರ ಕಡೆ ಸುತ್ತಿನಲ್ಲಿ ಆಟ ಆಡೋದಕ್ಕೆ ಸಾಧ್ಯ. ಸೊ ಫಸ್ಟ್ ಯಾರ್ಯಾರು ಎಷ್ಟೆಷ್ಟು ಸೆಕೆಂಡ್ಗಳನ್ನು ತಗೊಂಡಿದ್ದೀರಾ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರಣವ್ ಎಷ್ಟು ತಗೊಂಡಿರ್ಬೋದು? 1 ನಿಮಿಷದ ಮೇಲೆ ತಗೊಂಡಿರ್ಬೋದು. 1 ನಿಮಿಷದ ಮೇಲೆ. ಪ್ರಣವ್ ತಗೊಂಡಿರುವಂತಹ ಸಮಯ 1 ನಿಮಿಷ 44 ಸೆಕೆಂಡ್. ಓಕೆ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು, ಬಟ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಅನುಷ್ಕಾ. ಎಷ್ಟು ತಗೊಂಡಿರ್ಬೋದು? ಅರೌಂಡ್ 1.5 ನಿಮಿಷ ಇರ್ಬೋದೇನ್ರಿ? ಸ್ಟಾರ್ಟಿಂಗ್ ಸ್ವಲ್ಪ ಡಿಲೇ ಆಯ್ತು ಅವಳದು, ಆಮೇಲೆ ಫಾಸ್ಟ್ ಆಗಿ ಬಂದ್ಲು. ಇನ್ನು 2 ಸೆಕೆಂಡ್ ತಗೊಂಡಿದ್ರೆ 1 ನಿಮಿಷ ಕಂಪ್ಲೀಟ್ ಆಗಿರೋದು 58 ಸೆಕೆಂಡ್ಸ್ ಅಲ್ಲಿ ಮುಗಿಸ್ತಾರೆ. ಯು ಆಲ್ಸೋ ಕೆನಾಟ್ ಅಡ್ವಾನ್ಸ್ ಟು ದ ನೆಕ್ಸ್ಟ್ ಲೆವೆಲ್, ಯಾಕಂದ್ರೆ ಇನ್ನು ಮಿಕ್ಕಿರೋ 3 ಜನ ಮಕ್ಕಳು ಕೂಡ ತುಂಬಾ ಫಾಸ್ಟ್ ಆಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಶರದಿ, ನೀವ್ ಹೇಳಿ. ಒಂದು 45 ಸೆಕೆಂಡ್ ತಗೊಂಡ್ಲು ಅನ್ಸುತ್ತೆ. 45 ಸೆಕೆಂಡ್ ಮೋಸ್ಟ್ಲಿ. ನೀವ್ ಹೇಳಿ. 45 ಸೆಕೆಂಡ್ಸ್ ಅಂತ ನೀವ್ ಹೇಳ್ತಾ ಇದ್ದೀರಾ. ಶರದಿ ತಗೊಂಡಿರುವಂತಹ ಸಮಯ 37 ಸೆಕೆಂಡ್. ಈಗ ಇರೋದು ಆರ್ಯನ್. ನಿಮ್ಮ ಮಗ ಎಷ್ಟು ತಗೊಂಡಿರ್ಬೋದು? ಒಂದು 25 ಸೆಕೆಂಡ್ಸ್ ನೋಡಿ.
ಓಹೋ 30 to 32. 30 to 32 ಅಂದ್ರೆ ನೀವು 3 ಜನ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನೀವೇ ವಿನ್ನರ್ ಅಂತ. ಇಲ್ಲ ನಮಗ್ ಬೇರೆಯವ್ರದ್ದು ಗೊತ್ತಾಗ್ಲಿಲ್ಲ ಎಷ್ಟು ತಗೊಂಡ್ರು ಅಂತ, ಸರಿ ನೋಡಕ್ಕಾಗ್ಲಿಲ್ಲ. ಓಕೆ, ಸೊ ಇವಾಗ ಫೈನಲ್ ಆಗಿ ಹೇಳಬೇಕು ಅನ್ನೋದಾದ್ರೆ ಮತ್ತೆ ಉಳಿದಿರುವಂತಹ ಇಬ್ಬರಲ್ಲಿ ಪೈಪೋಟಿ ಇದೆ. ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾರು ಕಡೆಯ ಸುತ್ತಿಗೆ ಹೋಗೋದು ಅಂತ, ಹಾಗೆ ಟೈಮ್ ಕೂಡ ಹೇಳ್ತೀನಿ. ಆರ್ಯನ್ ತಗೊಂಡಂತಹ ಸಮಯ, ಓಕೆ, ಆರ್ಯನ್ ತಗೊಂಡಿರುವಂತಹ ಸಮಯ 35 ಸೆಕೆಂಡ್ಸ್. 2 ಸೆಕೆಂಡ್ ಅಲ್ಲಿ ನಿಮಗೆ ಮಿಸ್ ಆಯ್ತು. ಇಲ್ಲಿ 35 ಸೆಕೆಂಡ್ಸ್. ಪೂರ್ವಿಕ್ ಎಷ್ಟು ತಗೊಂಡಿದ್ದಾನೆ ಅನ್ನೋದು ಇವಾಗ ಕ್ಯೂರಿಯಾಸಿಟಿ. ಪೂರ್ವಿಕ್ ತಗೊಂಡಿರುವಂತಹ ಸಮಯ ಇಲ್ಲಿ 37, ಇಲ್ಲಿ 35. ಪೂರ್ವಿಕ್ has taken 29 seconds. You advance to the final round. ಈಗ ಮಜಾ ಇರೋದು, ಯಾಕಂದ್ರೆ ಮಧುಕುಮಾರ್ ಅಂಡ್ ಅಮೃತ ತಾವು ಕಡೆಯ ರೌಂಡ್ ಬಂದಿದ್ದೀರಾ. ಏನಂದ್ರೆ ಈ ಸುತ್ತಿನ ಹೆಸರು ಅದೃಷ್ಟ ಇಲ್ಲ ನಿಮ್ಮಿಷ್ಟ. ನೋಡ್ತಾ ಇದ್ದೀರಾ, ನಂಬರ್ಸ್ 1 to 7 ಇದೆ. ಹಾಗೆ ಪ್ರತಿಯೊಂದು ನಂಬರ್ ಮೇಲೆ ಒಂದು ಹುಂಡಿಯನ್ನ ಇಟ್ಟಿದ್ದೀವಿ. ಓಕೆ, ನೀವು ಮಾಡಬೇಕಾಗಿರೋದಿಷ್ಟೇ. ನಿಮಗೆ ನಾನು ಕೊಡೋದು ಕೇವಲ 3 ಚಾನ್ಸಸ್. ಪ್ರತಿಯೊಂದು ನಂಬರಿನ ಹಿಂದೆ 5,000ದಿಂದ 50,000 ರೂಪಾಯಿಗಳ ನಂಬರ್ ಇದೆ. ಅಕಸ್ಮಾತ್ ನಿಮ್ಮ ಮೊದಲನೇ ಚಾನ್ಸ್ ಅಲ್ಲಿ ಒಂದು 5,000 ಬಂತು ಅಥವಾ 10,000 ಬಂತು ಅಂದ್ರೆ ಅದನ್ನ ನೀವು ರಿಟೈನ್ ಮಾಡ್ಕೊಂಡು ಯು ಕ್ಯಾನ್ ಕ್ವಿಟ್. ಇಲ್ಲ ಯು ವಾಂಟ್ ಟು ಗೋ ಇನ್ ಫಾರ್ ಅ ಬಿಗರ್ ಅಮೌಂಟ್, ಯು ವಾಂಟ್ ಟು ಟೇಕ್ ಅ ಚಾನ್ಸ್ ಅಂದ್ರೆ ಯು ಕ್ಯಾನ್ ಡೂ ದಟ್. ಆದ್ರೆ ಮುಂದಿನ ಚಾನ್ಸ್ ತಗೊಳ್ಳೋದಕ್ಕೆ ಮುಂಚೆ ನೀವು ಯಾವ್ದನ್ನ ಗೆದ್ದಿರ್ತೀರಾ ಅದು ಫ್ರೀಸ್ ಆಗುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಇಟ್. ಓಕೆ, ಆರ್ ಯು ಕ್ಲಿಯರ್? ಯಾ, ಆಡ್ತೀರಾ? ಆಡ್ತೀವಿ. ಸೊ 7 ನಂಬರ್ಗಳಿದೆ. 50,000 ರೂಪಾಯಿ ನಿಮ್ಮ ಮಗನ ಹೆಸರಲ್ಲಿ ಒಂದು ಫಂಡ್ ಆಗಿ ಇರುತ್ತೆ. ಅವನ ಒಂದು ಎಜುಕೇಶನ್ಗೆ ಯೂಸ್ ಆಗುತ್ತೆ. ಓಕೆ, ಸೊ ಈ ದುಡ್ಡನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಆರ್ ಯು ರೆಡಿ ಟು ಪ್ಲೇ ಅದೃಷ್ಟ ಅಥವಾ ನಿಮ್ಮಿಷ್ಟ? ಎಸ್. ನೀವು ಇದನ್ನ ಹೆಂಗ್ ಹೊಡಿತೀರಾ? ಕೈಯಲ್ಲಿ ಹೊಡಿತೀರಾ? ಆಗುತ್ತಾ? ಇಲ್ಲ, ಕೈಯಲ್ಲಿ ಹೊಡಿಬಹುದು. ಇಲ್ಲ, ಕೈ ಇರಲ್ಲ. ಅದಕ್ಕೆ ಅಂತ ನಾನೇನ್ ಮಾಡಿದೀನಿ, ಒಂದು ಒಳ್ಳೆ ಆಯುಧನ ರೆಡಿ ಮಾಡಿದ್ದೀನಿ, ತಗೊಂಡ್ಬರ್ತೀನಿ. ಈಗ ಮೊದಲನೇದಾಗಿ ಯಾರು ಟ್ರೈ ಮಾಡ್ತಾ ಇದ್ದೀರಾ? ನೀವೇ. ಯಾವ ನಂಬರ್? 3. ಪೂರ್ವಿಕ್ ಡೇಟ್ ಆಫ್ ಬರ್ತೇನಾ? 1 ಪೂರ್ವಿಕ್ ಬರ್ತ್ ಡೇಟು. 3 ನಿಮ್ಮ ಲಕ್ಕಿ ನಂಬರ್. ನಿಮ್ಮ ಲಕ್ಕಿ ನಂಬರ್ ಯಾವ್ದ್ರಿ? 7. ಅದು ಯಾವ ಹುಡುಗರು ಮ್ಯಾಕ್ಸಿಮಮ್ 7. ಸೂಪರ್. ಈಗ ನಾನು ನಿಮಗೆ 1, 3 ಅಥವಾ 7 ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಸೊ ಈ 3ರಲ್ಲಿ ಯಾವ ಚಾನ್ಸ್ ಬೇಕಂದ್ರೂ ತಗೋಬಹುದು. ಪೂರ್ವಿಕ್ ಬರ್ಡೇ 1, ನಿಮ್ಮ ಲಕ್ಕಿ ನಂಬರ್ 3, ನನ್ನ ಮತ್ತೆ ಅವರ ಲಕ್ಕಿ ನಂಬರ್ 7. ಮೆಜಾರಿಟಿ ಯಾವ್ದಕ್ಕಿರೋದು? 7. ನೀವು ಫಸ್ಟ್ ಇವಾಗ 1ಗೆ ಮಾಡಿ ಅಂದ್ರಿ, ಆಮೇಲೆ ಇವಾಗ ನಾನು ಪೂರ್ವಿಕ್ ಅಂತ ಕೇಳಿದಾಗ 1 ಅಂತ ಅಂದೆ. ನಿಮ್ಮ ಲಕ್ಕಿ ನಂಬರ್ 3, ಅವರ ಲಕ್ಕಿ ನಂಬರ್ 7. ಸರಿ, 7 ಹೊಡಿ. ಅವ್ರ ಲಕ್ಕಿ ನಂಬರ್ ಅವರೇ ಹೊಡಿಲಿ ಬಿಡ್ರಿ, ನೀವ್ ಯಾಕೆ ಸರಿ ಆಗರೆ ಹೊಡಿಲ್ಲ? ಅವಾಗ ಅವ್ರನ್ನ ಬೈಬೋದು, ಏನು ಇಲ್ಲ ಅಲ್ವಾ? ಓಕೆ, 7 ಅಂತ ಹೇಳ್ತಿದ್ದೀರಾ. 7 ಹಿಂದೆ ಏನಿದೆ ನೋಡೋಣ. ರೆಡಿ ಮಧು? ಎಸ್. ಓಕೆ, ಕಮ್ ಆನ್. ಜೈ ಬಜರಂಗ್ ಬಲಿ. 5,000 ಬಂದಿದೆ. 5,000 ತಗೊಂಡು ಹೋಗ್ತೀರಾ? ಇಲ್ಲ ಇಲ್ಲ ಇಲ್ಲ. ಏನೋ ನಮ್ದು ಲಕ್ಕಿ ನಂಬರ್ 7 ವರ್ಕೌಟ್ ಆಗಿಲ್ಲ, ಬಿಟ್ಕೊಟ್ಬಿಟ್ವಿ ಅಂತ. ಓಕೆ, ಈಗ ಯೋರ್ ಚಾಯ್ಸ್. 3. ಸರಿ, ಹೋಗು 3. I'll go for 3. 3 ಅಂತ ಹೇಳ್ತಾ ಇದ್ದೀರಾ? ಶೋರ್? Yes. ಫೈನಲ್ 3? Yes. ಓಕೆ, 3 ಅಂತ ಹೇಳ್ತಾ ಇದ್ದಾರೆ. 3 ಬ್ರೇಕ್ ಇಟ್. 50,000. ವಾವ್! ಒಬ್ಬೊಬ್ರೊಳಗೂ ಇರ್ತಾನೊಬ್ಬ ಚೋಟ ಚಾಂಪಿಯನ್. ನಮ್ಗಂತಾನೆ ಮಾಡ್ತಾರೆ ಸೃಜನ್ ಮಾಮ ಫನ್. ಇದು ಚಿಕ್ಕವ್ರಿಗೆ ಮಸ್ತಿ, ದೊಡ್ಡವ್ರಿಗೆ ಕುಸ್ತಿ. ಓಕೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದೀವಿ. ಪೂರ್ವಿಕ್ಗೋಸ್ಕರ ಅವರ ಅಮ್ಮ ಲಕ್ಕಿ ನಂಬರ್ 3 ಅಂತ ಹೊಡೆದು ಫಸ್ಟ್ ಎಪಿಸೋಡ್ ಅಲ್ಲಿ 50,000 ರೂಪಾಯಿಯನ್ನ ಎಜುಕೇಶನ್ ಫಂಡ್ಗೋಸ್ಕರ ಗಳಿಸಿದ್ದಾರೆ. ಸೊ ಇದೇ ತರ ಒಂದು ಫನ್ ಫೀಲ್ಡ್ ಆದ ಎಪಿಸೋಡ್ ಒಂದಿಗೆ ನಾಳೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಮರಿಬೇಡಿ, ನೀವು ನೋಡ್ತಾ ಇರೋದು ಛೋಟಾ ಚಾಂಪಿಯನ್. ಚಿಕ್ಕವ್ರಿಗೆ ಮಸ್ತಿ, ದೊಡ್ಡವ್ರಿಗೆ ಕುಸ್ತಿ. ಟೇಕ್ ಕೇರ್.